ಬೇವ ನಾವು ನಮ್ಮೂರಿ ಕತ್ತಿ ಮೇಲೆ ಹೊಟ್ಟೆ ಬೇವ ಯಾಕೆ ಹೋದ್ರೆ ನಮ್ಗೆ ಹಾಳು ಮಾಡ್ತೀವ ಅಯ್ಯವ ಅಪ್ಪ ನಾನು ಹುಲಿ ಅಂತ ತಿಳ್ಕೊಂಡಿದ್ದೀನಪ್ಪ ಇಲ್ಲಿ ಊರು ತುಂಬ ಮೆರವಣಿಗೆ ಮಾಡಿಸೋದಕ್ಕೆ. ಹೌದು ಅಯ್ಯವ ನನ್ನ ಮಗಳ ನೀನು ಈ ಊರಿಗೆ ಹುಲಿ ಇದ್ದಂಗ BA ಪರೀಕ್ಷೆನ ಒಂದ ವರ್ಷಕ್ಕೆ ಒಂದ ಏಟಿಗೆ ಒಂದ ಗಜ್ಜಿಗೆ ಹುಡುಗಾಟಿಗೆ ಅದಲ್ಲವ ಯಾವ ನನ್ನ ಮಗ ಹೋಗೋದಾರ ಇಂಥ ಕುಸ್ತಿರ ನಮ್ಮೂರಾಗ ನೀನು ಗಂಡೇದಿ ಹುಡುಗಿ ಎತ್ತಿಕೊಂಡು ಒಂದ ವರ್ಷಕ್ಕೆ ಪಸಕರ ಪಾಸ್ ಆದಿ ಅದ್ಮೇಲೆ ನಿನ್ ಮೆರವಣಿಗೆ ಹಣ್ಣು ಮಂಡಿ ಕದ್ದಿದ್ರ ನನ್ನ ಶ್ರೀಮಂತಿ ಕುಂದು ಬರ್ತದೆ. ಅಪ್ಪ ಊರಲ್ಲಿ ಸಾಕಷ್ಟು ಜನ BA ಪರೀಕ್ಷೆನ ಪಾಸ್ ಮಾಡಿದ್ದಾರೆ, ಅವರೆಲ್ಲ ನನ್ನ ಹಾಗೆ ಮೆರವಣಿಗೆ ಮಾಡಿಸ್ತಾರೆ. ಯಾರು ಮಗ ಪಾಸ್ ಆಗ್ಯಾರ? ಬಲವಂತ ಪರಿತಮ್ಮ ರವಿ ಇಲ್ವೇ, ಅವರು ಕೂಡ ನನ್ನ ಹಾಗೆ BA ಪರೀಕ್ಷೆನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದಾರೆ. ಅವ್ರು ಹೆಂಗೆ ಸಾಲಿಗೆ ನಿಮ್ಮ ನೀನು ಅವ ಪರ್ಸೆಂಟ್ ಕಡಿತು ಅಂದನ. ಏ ಮಾವ ಪರ್ಸೆಂಟ್ ಅಲ್ಲದು ಪರ್ಸೆಂಟೇಜ್ ಅದು. ಹಾ ಅದ ಪರ್ಸೆಂಟ್ ಇಲ್ಲ ಇಂದ ತಪ್ಪತ್ತಾಗ 10 ಮಾಸ ಮಗ ಸುದ್ದಿ ನನ್ನ ಮುಂದೆ ಎತ್ತಬೇಡ. ಆ ಮಗ ಇನ್ನೊಬ್ಬರು ಕುಡ್ಸ್ಕೊಂಡು ಸಂಘ ಅಂತ ಸಂಘದಾಗ ತೆಗೆದು ನಮ್ಮ ವ್ಯವಹಾರ ಹಾಳು ಮಾಡಕತ್ತಿರ. ಇಂಥ ತಂಪತ್ಯಾಗ ಆ 10 ಮಾಸ ನಮ್ಮ ಸುದ್ದಿ ನನ್ನ ಮುಂದೆ ಎತ್ತಬೇಡ. ನಿಂದೆಂತ ಮಾತಾ ತಂಗಿ, ಆ ಬಲವಂತಪ್ಪನವರಿಗೆ ಹೊಲಿಗೆ ಬಡಕೊಳ್ಳೋ ರೊಕ್ಕಿರಂಗಿಲ್ಲ ಬಿಟ್ಟಿದ್ದ. ನಮ್ಗೇನು ಕಡಿಮೆ ಐತೆ ಯವ್ವ, ಲಕ್ಷ್ಮಿ ಕಾಲ್ ಮುರ್ಕೊಂಡ್ ಬಿದ್ದಾಳ ಅಂತ ಬದಕ್ತಾಳ, ಸುಮ್ಮನೆ ಒಡ್ಸ್ಕೋಬಾರ್ದ ಹಲಿಗಿನ. ನನ್ನ ಮಗಳ ಪಾಸ್ ಆಗಿದ್ದು ಹೇಳಿ ಕೇಳ್ರಪ್ಪ ಕೇಳ್ರಿ, ಮುಂದೆ ಕುಂತವ್ರು ಕೇಳ್ರಿ, ಹಿಂದೆ ಕುಂತವ್ರು ಕೇಳ್ರಿ, ಕಿಂಡಾಗ ಆಸೆ ನೋಡೋರು ಅವ್ರು ಕೇಳ್ರಿ. ಇವರು ನಮ್ಮ ಮಾವಾರು ಸುಮಾರು ಶೆಟ್ರು. ಕುಮಾರ ಅಲ್ಲೋ ನಿಮ್ಮ ಶಿವಕುಮಾರ. ನಿಮ್ಮ ಮಾವ ಕುಮಾರ ಛೀ ಕುಮಾರ್ ಶೆಟ್ರು. ಈಕೆ ಅವ್ರ ಮಗಳು ಮಾಲ್ತೇವ BA ಪರೀಕ್ಷಾ ಒಂದ ಏಟಿಗೆ ಒಂದ ಗಜ್ಜಿಗೆ ಪಸಕ್ರ ಪಾಸ್. ಅದಕ್ಕೆ ನಾವು ಹಣ್ಣು ಮಂಡಕ್ಕೆ ಹಂಚಕತ್ತೀವಿ. ಬೇಕಾದವ್ರು ಮಶ ಬಂದು ನಮಸ್ಕಾರ ರೀ ಶೆಟ್ರ, ಏನಿದೆ ನಿಮ್ದು ಊರಿಗೆ ಆಮಾಗಿನ ಮಕ್ಕಳ ಯಾರು ಹೇಳ್ಬೇಕು ಸರ್ ನಿಮ್ಗ ಹಿಂಗನ್ರಿ ಅಂತ ಹಂಗಲ್ರಿ. ಏನ್ರಿ ಮೆರವಣಿಗೆ ಅಂತ ಕೇಳಿದೆ. ಮೆರವಣಿಗೆ ಏನ್ಯಾ ಇದೆಲ್ಲಕ್ಕೆ ಏನಪ್ಪ ಇದಪ್ಪ ನಮ್ಮ ಮಗಳು BA ಪರೀಕ್ಷಾನ ಒಂದ ವರ್ಷಕ್ಕೆ ಒಂದ ಏಟಿಗೆ ಒಂದ ಗಜ್ಜಿಗೆ ಏನಪ್ಪ ಅದು ಸಲ ಮೆರಡು ಹೊಡಿಸಿ ಹಣ್ಣು ಮಂಟೆಗೆ ತಗದೇವೆ ಗೌಡ ಮಾವಾರ ಮಾಡ್ರಿ ಅಂದಾಗ ಹೇಳ್ತೈತಿ. ಅಯ್ಯೋ ತಿಂದ ಬಿಟ್ಟು ಅವು ಕೂಳ ತಿಂದಿಲ್ಲ ಮಂಗಿನ ಮಗ ಅವ ಮಾತಾಡೇ ಮಾತಾಡು. ಬಾಳೆಹಣ್ಣು ತುರ್ಕಿರಿ ಆ ನಮ್ಮನೆ ಬಾಯಾಗ ಮಾತಾಡೋದ್ರಿ ಏನ್ ಮಾತಾಡೋದ್ರಿ? ಏನ್ ತಿನ್ಸಕತ್ತೀರ ತಿಂದಿದ್ದು ಕಲ್ಸಕತ್ತೀರ? ಅದಕ್ಕೆ ಅಂತೇನ್ರಿಪ್ಪ, ಯಾರ ಭಿಕ್ಷುಕರು ಬಂದ್ರೆ ಅರ್ಧ ರೊಟ್ಟಿ ಕೊಟ್ಟು ಮಂದಿ ಅಲ್ಲಿ ಇವರು ಈ ನಮ್ಮನೆ ಹಣ್ಣು ಮಂಡಕ್ಕೆ ಖರ್ಚು ಮಾಡಕತ್ತೀರ ಅಂದ್ರೆ ಇವ್ರ ವಿಷಯನ ಗೊತ್ತಾಗವಲ್ಲ ನನಗೆ. ಹುಚ್ಚ ಇಲ್ಲ ಸಮಯ ಸಂದರ್ಭ ದುಡ್ಡು ಖರ್ಚು ಮಾಡ್ಲಿ 5 ದಿನಗಳ ಹುಯಿ ಅಂತ ಖರ್ಚು ಮಾಡಿದ್ರೆ ಯಾರು ಕೊಡ್ತಾರ? ಹತ್ರ ಮಳೆಗಾಲ 5 ದಿನ ಬಾಳೆ ಮಾಡಿದವನಿಗೆ ಜಾಣ ಖರ್ಚು ಮಾಡ್ಬೇಕು, ಮಾಡಬಾರ್ದು ಅಂತಲ್ಲ. ಆದ ಸಮಯ ಸಂದರ್ಭ ದುಡ್ಡು ಖರ್ಚು ಮಾಡ್ಬೇಕು. ಈಗ ನನ್ನ ಮಗಳ ಪಾಸ್ ಹೇಳಪ್ಪ ಬೇಕಾದಷ್ಟು ಖರ್ಚಾಗ ನಮ್ಮ ಅವನ ಆಸ್ತಿ ಹಾಳಾಗಿ ಹತ್ತಿ ಬಿತ್ತು ಹೋಗ್ರಿ ಏನು ಬಟ್ಟ ಹಿಡ್ಕೊ ಬರ್ತಾರೆ. ನಮಸ್ಕಾರ ರೀ ಮಧ್ಯಮರ. ನಮಸ್ಕಾರಪ್ಪ. ದೊಡ್ಡ ದೇವ್ರವ ನಮಸ್ಕಾರಪ್ಪ ಅನ್ನೋಕ ನೋಡು ಮುಂಜೆ ಸತ್ತ ಮಣಿಗಿಲ್ಲ ಸಂಜೆ ಸತ್ತು ಹೆಣ್ಣಿಗಿಲ್ಲ ಮಂಗಿನ ಮಕ್ಕ ಅವಾಗ ಇದು ನಂಗಿ ಇದು ಲುಂಗಿ ಬಿಟ್ಟು ಗತಿಯಲ್ಲ ಅವಾಗ. ಮಂಡಿಗೆ ಹೋದ್ರೆ ಇವನ ಕೇಳೋಕರ ಮದಿಗೆ ಹೋದ್ರೆ ಇವನ ಕೇಳೋಕರ ಮಂಗಿನ ಮಗ ಅಂತ ನಮಸ್ಕಾರ ನೋಡೋ ನಾವಿನ್ನು ಊರ ಹೋಗೋಲ್ಲ ಯಾರೇ ನಮ್ಗೆ ನಮಸ್ಕಾರ ರೀ ಶೆಟ್ರ ಅಂದ್ರೇ ನಮಸ್ಕಾರ ರೀ ಶೆಟ್ರ ಅಂದ್ರು ನಮಸ್ಕಾರ ಎಷ್ಟ ನಮಸ್ಕಾರ ರೀ. ಯಾಕಲೇ ಹೆಣ್ಮಕ್ಳು ಏನಕ್ಕೆ ಮಂಗಿನ ಮಗ ಏ ಮಾವ ಮೊದಲು ನಿನ್ನ ಹೊಡಿಬೇಕ್ರಿಂದ ನಮಸ್ಕಾರ ಅಂದ್ಕೊಂಡು ಹಿಂಗ ಮಾಡಂದೆಲ್ಲ ಬಾರ್ಲಂಗ ಆಗುತ್ತದು. ಶೆಟ್ರ ಹಂಗೆಲ್ಲ ಕೆಲಸ ಮಾಡ್ರಿ. ಇದೇನ ನಮ್ಮೂರು ಒಂದು ಮೂನೆ ಹಳ್ಳಿ ನೋಡೋದು ಬೇರೆ ಪ್ಯಾಟಿಗೆಡ್ಗಾರ ಓದ್ಕೊಂಡು ಪಿತ್ಕೊನ ಕಾಲ ಡಬಲ್ ಅಟ್ಟಿ ಹೋದಲೇ ಮಗನ. ಯಾಟಿನ ಕೇಳಲ್ರಿ ಮಿಟ್ಟಿನ ಕೇಳಲ್ಲ ಓದ್ಕೊಂಡು ಸೀದಾ ಕಟ್ಟಿಗೆ ನಮ್ಗೆ ಏನ್ರಿ ಅಪ್ಪ ಅವ್ರು ಸುಖದ ಮೆರವಣಿಗೆ ನಡೆಸ್ಯಾರ ಹೊಡಿಸ್ಕೊಳ್ರಿ ಯವ್ವ. ಎಲ್ಲ ನಮ್ ಕರ್ಮಪ್ಪ ಕರ್ಮ. ಅವನ 7ರಾಗ ಹುಟ್ಟಿದ್ದ ನಿಮ್ಮವ್ನ ಶಿರೋಣಿಗೆ ಮಸಳಿದ ಇವ್ರಾಗ ಇವ್ ಕಲ್ತು ಸವಾನ ಇಸ್ಲೇಪ ಇವಾಗ ಮೋಸು ಮಸಲು ಒಂದು ಬೇಕಾಗಿಲ್ಲೇನಪ್ಪ. ತಾವೇನ ತಮ್ಮ ಪುಸ್ತಕಿನ ಕತ್ತದ ಕುತ್ಕೊಂಡು ಇವನ ಪಟ 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 ಬೇಸ್ ಹೊಳಸಿದ ಓದಿಗೆದ ಕುಂತು ಬರ. ಆದ್ರ ನಾವು ಹಡ್ದಿ ನೋಡಿ ಬಕ್ಕೊಳ್ಳು ಜಗ್ಗತ್ತ ಎಷ್ಟಾಗ ಹಚ್ಚಿ 8 ಹೊಟ್ಟೆಗೆ ಹಚ್ಚಿ
ನೀ ತಿರಿಬೇನೆ ನಮಗ ನೀನು ಒಂದು ಮಾತು 10 ಮಾತಾಡ ನಡಿ. ನಮ್ಮ ಮೆರವಣಿಗೆ ಹಿಂಗಾಸಿ ದೊಡ್ಡ ಮನೆ ಹುಡುಗಾಸಿ ಬರ್ಬೇಕು ನೀ ನಡಿ. ಹೌದೌದ್ರಿ, ನೀವು ಮೆರವಣಿಗೆ ಹಿಂಗಾಸಿ ತೊಗೊಂಬರ್ರಿ. ಅಲ್ಲೇ ಬಲವಂತಣ್ಣ ರೈತರ ಮೀಟಿಂಗ್ ಕರೆದಾರಂತ ನಾವು ಸ್ವಲ್ಪ ಹೋಗ್ಬೇಕು. ಹೌದಲ್ಲೇ ಸಮಯ ಸಾಧಕರ ಮಕ್ಕಳ ನಮ್ಗೆ ಅವಾಗ ಆಯ್ಕೆ ಬರೋದು ಈ ಮಂಗಿನ ಮಕ್ಕಳಿಗೆ ಬರ್ತವೆ. ನಮ್ಮ ಮುಂದೆ ಅವ್ರು ವರ್ಣ ಮಾಡೋದು, ಅವ್ರ ಮುಂದೆ ನಮ್ಮನ್ನು ವರ್ಣ ಮಾಡಿ ಊರನ್ನೋದು 36 ಅಂಕೆ ಮಾಡಿರ್ತಾರೆ ಮಂಗಿನ ಮಕ್ಕಳು. ಲೇ ನಿಮ್ಮ ಲೇ ನೀ ಎಲ್ಲಿಗೆ ಹೋಗಿದ್ದೆ ಯಾವ ಮಗ ಕೇಳಿದ್ಲಿ? ಮತ್ತೆ ನೀವು ಹಿಂಗ ದೊಡ್ಡ ಮನೆ ಮೆರವಣಿಗೆ ತೊಗೊಂಬರ್ತೀನಿ ಅಂದಿರಲ್ಲ, ಮತ್ತೆ ನಿಮ್ಮನೆ ಯಾವ ಮಂಗ್ಯನ ಮಗ ಕೇಳಿದ್ದ? ಇದ ಮಂಗಿನ ಮಗನ ಕೇಳಿದ್ದ. ಆದಿನಪ್ಪ ಹೋಗ್ಲಿ ಸುಮ್ಮನೆ ಹೋಗ್ಲಿ. ಎಲ್ಲಿಗೆ? ಯಾ ಸುಮ್ಮನೆ ಹೊಂಟಿ ನೀನು? ಸುಡಗಾಡ್ಗೆ ಅಲ್ರಿ, ರೈತರ ಮೀಟಿಂಗ್ ಹೊಂಟೀನಿ. ಹೌದಾ, ಹೊಲಿಗೆ ಹೋಗ್ಲಿ ಮತ್ತೆ ಅಂಗಡಿಗೆ ಐತಿ ಎಲ್ಲಿಗಂತ? ಯಾಕ್ರಿ ಯಾಕೆ ಭಾಳ ಮಾತಾಡ್ತೀರಿ? ಯಾಕೆ? ರೋಡೆ ನಿಮ್ದ ನಿಮ್ಮ ಅಪ್ಪಂದ? ಮನೆಯಾಗ ಮುಕ್ಕೋದಕ್ಕೆ ಮುಷ್ಟಕ್ಕಿಲ್ಲ ಮಕ್ಕಳಿಗೆ, ಇವರಿಗೆ ಸೊಕ್ಕಿಗೆ ಏನು ಕೊರತಿಲ್ಲ. ಶಟ್ರ ಇದು ದುಡ್ದ ತಿಂದ ದೇಹ. ಮತ್ತೆಲ್ಲ ದುಡಿಯೋದಿರ್ತಾರ, ಏನು ಭಿಕ್ಷೆ ಬಿಡ್ತಾರಲ್ಲ. ನಿಮ್ಮ ಮಂದಿ ತಲೆ ಹೊಡೆಯಂಗಿಲ್ಲ. ಹೆಂಗ ಸುದ್ದಿ ತಗೊಂಡ ಅದ್ರ ಅಪ್ಪದ ಕಬ್ಬಳ ತಗೊಂಡ ತಿಂತೀರಲ್ಲ ಬಡ್ಡಿಗೆ ಬಡ್ಡಿ ಹಚ್ಚಿ. ಮತ್ತೆ ಎದಕ್ಕೆ ಬಗ ಇದು ಎದಕ್ಕೆ ಏನ್ ಶಟ್ರ ಕೊಡ್ತಾರ ಕೊಡ್ತಾರ ಕೊಡ್ತಾರ. ಹಂಗ ಮತ್ತ್ಯಾಕ ಈ ಬಗ್ಗೆ ಬಂದ್ ಕೂಡ ಹಂಗ ಬಡ್ಡಿಗೆ ಬಡ್ಡಿ ಹಚ್ಚಿ ನಮ್ಗೆ ಮಕ್ಕಳ ಕೊಡ್ಬೇಕಾಕ್ರಿ ನೀವು. ನೀವೇ ಕೊಡ್ಬೇಕು. ನೀ ಯಾಕೆ ಬರ್ಬೇಕು? ನೀವು ಕೊಡ್ತೀರಿ ಅಂತ ಬರ್ತೀವಿ. ಮಂಗಿನ ಮಕ್ಕಳ ಹೇಳಕ್ ಬರ್ತದ ಮಂಗಿನ ಮಕ್ಕಳ ಜಕ್ಕಸ ಬರ್ತಾರ ಕೊಡ್ರಿ ಮಕ್ಕಳು ತಡಿ ಮಾವ, ಬೀರಪ್ಪನ ಮಗಳು ನಾಗರತ್ನ ಬಂದು ಸೆಟ್ಟಿ ಅದಕ್ಕ ಆ ಬಲವಂತಪ್ಪಣ್ಣ ಆಕಿಗೆ ಏನು ಸರ್ಕಾರ ದವಾಖಾನಾಗ ನೌಕರಿ ಕೊಡ್ಸಿನಂತ ನೋಡ. ಅದ ಹುಣ್ಣು ತೊಳೆದು ದೊಡ್ಡ ನೌಕರಿ ಯಾವನೇನು ಕೊಡಿಸಲಿಲ್ಲ. ಇವತ್ತು ಒಂಥರ ಬಾಳೆಹಣ್ಣು. ಯಾಕಪ್ಪ ಗುಂಡಣ್ಣ? ಯಾಕಪ್ಪ ಗೊಂಡಣ್ಣ ನೋಡಿ ಸೊಕ್ಕು ಮುಡಿಷ್ಟ ಕಲ್ತು ಇನ್ನೂ ನೌಕರಿ ಸಿಕ್ಕು 3 ದಿವಸ 6 ದಿವಸ ಆಗಿಲ್ಲ, 75 ರೂಪಾಯಿ ಕೊಡ್ತಾರೆ ಪೇಮೆಂಟ್. ಯಾಕಪ್ಪ ಗೊಂಡಣ್ಣ? ಯಾಕೆ ನೀ ಗುಂಡಣ್ಣ ಅನ್ನೋದು ಮಾತದೆ. ಯಾಕಪ್ಪ ಗೊಂಡಣ್ಣ? ಅಯ್ಯೋ ನಿನ್ನ ಗುಬ್ಬಿ ಬಾಯ್ದ ನಮ್ಮೂರಾಗ ಬಂದತಿಗೆ ಸೊಕ್ಕು ಅಬ್ಬ ಹೆಚ್ಚು ನೋಡ್ರಿ ಬಿಡ. ಯಾಕೆ ಹೊಡಸರು ತಡೆ ಹೋಗಿ ಕೈಯಾಗ ಇದು ಯಾಕೆ ಇದೇ ಮಗಳು BA ಪರೀಕ್ಷೆ 1 ವರ್ಷಕ್ಕೆ 1 ಏಟಿಗೆ 1 ಗಜ್ಜಿಗೆ ಮಾತಾಡಿದವ. ಅದು ಸಲ ನಮ್ಮ ಮೆರವಣಿಗೆ ಮಾಡಿಸಿ ಹಣ್ಣು ಮಂಡ್ಯಕ್ಕೆ ತಗದೇವಿ. ಗೊಂಡ ಮಾಡಬೇಡ್ರಿ ಅಮ್ಮ ಗೆಳತಿ ಸುಲದಂತಿ. ನಾವು ನಿಮ್ಮನ್ನು ತಿನ್ವಾಗಿಲ್ಲಲ್ಲ ಸೆಟ್ರಿ. ತಂಗಿ ಹಣ್ಣು ಚೆನ್ನಾಗಿ ಹುಡುಗಿ ಆಕಾರದ್ದು ಇಲ್ಲ, ಪತ್ತಿದ್ದೆ ಮಾಡ್ತಾನೆ ಈಕಿ. ಎಲ್ಲಿ ಪತ್ತೆನೆ ಸೆಟ್ಟಿ? ಈಕೆ ಕೈ ಸಿಕ್ಕ ಸಾಮಾನೆಲ್ಲ ನಾಪತ್ತೆ. ಪತ್ತೆ ಮಾಡ್ತೀರವ? ಹೌದು ಸೆಟ್ರಿ, ಕೇವಲ ಹಣದ ಆಸೆಗಾಗಿ ನಮ್ಮ ತಾಯಿಯ ಹೆಣಗಿಡಿದ ಸ್ವಾರ್ಥ ರಾಕ್ಷಸರು ಅಂದ ಬಳಿಕ ಈ ನಿಮ್ಮ ಮಗಳ ಪರೀಕ್ಷೆಯಲ್ಲಿ ಪಾಸ್ ಆಗಿರೋ ಸಂತೋಷ ಕೇಳಿ ಹಣ್ಣು ತಿನ್ನಬೇಕೆ ಹಣ್ಣು? ಯಾರಿಗ್ ಬೇಕು ನಿಮ್ಮ ಈ ಹಣ್ಣು? ತಿಪ್ಪಿಗ್ ಬಿಸಾಕ್ರಿ. ಯು ಶಟ್ ಅಪ್ ರಾಸ್ಕಲ್. ಅಯ್ಯಯ್ಯವ ಚಂದ ಹೋಗ ಅಡ್ಡಾಡಕಲಿ. ಅಯ್ಯವ್ವ ಅಯ್ಯ ಸೊಕ್ಕ ಹೊಸ ಸೀರೆ ಹುಟ್ಟಿದ್ರಿ ನೀ ಏನು ತರಿದ್ದು? ಅವ್ರ ಅಪ್ಪರ ಪಂಜಿ ಉಟ್ಕೊಂಬಂದು ಇಷ್ಟು ಭಾಗ ಮಾಡಾಕತ್ತಾಳೆ ಮಾವ. ಸೀರೆ ಅದು ಹಳೆ ಪಂಜಿ ಏ ಕೊಬ್ಬರಿ ಇದ್ದಿದ್ದ ಶಟ್ರ್ ಮಂದಿ ಕೊಬ್ಬರಿ ಇದ್ದಿದ್ದು. ಯಾಕ ಇವು ಶಟ್ರ್ ರಾತ್ರಿ ಬರ್ರಿ ಮನೆಗೆ ಅಂತ ಮುಂಜಾನೆ ಮಕ್ಕ ತಕ್ಕೊಳ್ಳಾರ್ದ ಬಡಿಸ್ಕೊಳವ್ ನೀನು. ಇವು ಶಟ್ ರಾತ್ರಿ ಬರೀ ಮನಿಗಲ್ಲ, ಇವು ಶಟ ಪ್ರಾಸ್ಕಲ್ ಅಂತ ನಿನ್ನ ಇಂಗ್ಲಿಷ್ನಾಗ ಬೈದ್ಲು. ನನ್ನ ಹೋಗವಯ್ಯವ್ವ ನಿನಗೆ ಇಂಗ್ಲೀಷ್ ಕಲಿಸ ದುಡ್ಡು ಕೊಟ್ಟವ ನಾನು. ಹೋಗು ನೀನಷ್ಟು ಇಂಗ್ಲೀಷ್ ಎಮ್ಮಿಕರ ನಮ್ಮ ಮನೆಗೆ ಎಮ್ಮಿಕರ ಮಾತಾಡೋದು. ಯಾವ್ದು ಮಾವ? ಅದು ಜರ್ಸಿ, ಅದು ಇಂಗ್ಲೀಷ್ನಾಗ ಓದಾರೋದು. ಹಂಗ ವಾ ವಾ ಇದು ಇಂಗ್ಲೀಷು. ನಾವು ಅಂಬಾ ನೋಡು ಅಮ್ಮ ಅನ್ನೋದು ಹೆಗ್ಗೆ ಅದು ಕರುಣ ಕಸ್ತೂರಿ ಹೇಳಕ್ ಬಂದ ಮಾನಿಗೇಡಿ ಬಿತ್ತಾಡಿ ಹಳೆ ಬಿತ್ತಾಡಿ. ನೀವು ಒಬ್ಬಕ್ಕೆ ನಮ್ಮ ಬಾಳೆಹಣ್ಣು ತಿಂದಿದ್ರೇನು? ಬಾಳೆಹಣ್ಣು ಕೊಳ್ತಾ ಬಂದು ತಿಳ್ಕೊಂಡೆ ಏನ? ಲೇ ನಮ್ಮ ಬಾಳೆಹಣ್ಣು ಅಂದ್ರೆ ಏನ್ ತಿಳ್ಕೊಂಡಿ? ಪಕ್ಕ ಬೊಂಬೈ ಬಸರಾಯ್ ಬಾಳೆಹಣ್ಣು. ಏ ಸೂರಡ್ಡಾಡಿ ಬಂದ್ರು ಬೆಳ್ಳಟ್ಟಿ ಬಸ್ ಸ್ಟ್ಯಾಂಡಾಗ 70 ರೂಪಾಯಿ ಡಜನ್. ನಾಗರತ್ನ ಯಾಕಪ್ಪ ರೀತಿ ಮಾತಾಡ್ತೀವಿ? ಸೊಕ್ಕು ಈಗೀಗ ಸಾಲಿ ಕೆಲಸ ಓದೋಡು ಇವರಪ್ಪನ ಹತ್ರ ಸಾಲ ಓದಿದ್ದೀನವ ಸಮಯಕ್ಕೆ ಸರಿಯಾಗಿ ತಂದುಕೊಳ್ಳಿಲ್ಲ. ನಾವು ಒಬ್ಬರದಿಗೆ ಶ್ರಮ ತಂದು ಕೊಟ್ಟಿದ್ವಿ.
ಮತ್ತು ವಾಯ್ದೆ ಬಿತ್ತು. ಅವಾಗ ಅವರೆಲ್ಲ ಹೊರಗಾಕಿ ಮನೆ ನಮ್ಮ ಹೆಸರು ಕಬ್ಜಾ ತೊಗೊಂಡ್ವಿ. ಅದು ಸಿಟ್ಟು ಬಂದು ಮಾತಾಡೋಕಡ ಮಾನಗೇಡಿ ಇವ್ರವ್ವ ಹಡಿದ ಹಸೆ ಬಾಣತೆ ತಂಡೆ ಗಡಗಡ ನಡಗಿ ಶಟ್ದು ಅದಕ್ಕ ಮಾತಾಡ್ತಾಳ ಚಿಟ್ಟಗಾಣಿ ಹಳೆ ಚಿಟ್ಟಗಾಣಿ ಸಿಗಲ್ಲ ನೀನ್ ನನ್ನ ಕೈಯಾಗ ಅಯ್ಯ ಮಾಡ್ತಾಳ ದಿಮಾಕ. ಅಪ್ಪ ಯಾಕಪ್ಪ ಬಡವನ ರೀತಿ ಹಿಂಸಿಸ್ತೀಯ? ಅನ್ಯಾಯದಿಂದ ಅಧರ್ಮದಿಂದ ಕೂಡಿ ಹಾಕಿದ ಈ ಸಂಪತ್ತು ಯಾರಿಗಾಗ್ಯಪ್ಪ? ಯಾರಿಗಾಗಿ? ನನಗವ ನನಗೆ ನಾಳೆ ಸತ್ತ ನನ್ನ ಮನೆಗೆ ಬೇಕಲ್ಲ ಹೂವ ಅದಕ್ಕೆ ಯವ್ವ ನಿಮ್ಮ ಅವನು ಯಾರಿಗೆ ಕೇಳಲ್ಲ ನಿಮ್ಮ ಅವನ ನಿಲ್ಬಿಟ್ಟು ನನಗೆ ಯಾರದ್ರ ಹೆಣ್ಣಂದ್ರು ನೀನ ಗಂಡಂದ್ರು ನೀನ. ಹಿಂದೆ ಕಳಿಸಿದ್ದು ನಿನಗ ಇನ್ನು ಮುಂದೆ ಕಳಿಸೋದು ನಿನಗ ಬಂಗಾರ. ಅಪ್ಪ ಈ ರೀತಿ ಅನ್ಯಾಯದಿಂದ ಅಧರ್ಮದಿಂದ ಕೂಡಿ ಹಾಕಿದ ಸಂಪತ್ತು ನನಗೆ ಬೇಡಪ್ಪ. ಸತ್ಯ ಧರ್ಮದಿಂದ ಸರಳ ಪರಿಶ್ರಮದಿಂದ ಒಂದೇ ಒಂದು ಕಬಡೆ ಕಾಸು ಕೂಡಿಟ್ಟು ಮಗಳೇ ಇದೇ ನಾನು ಗಳಿಸಿದ ಸಂಪತ್ತು ಅಂತ ನೀವು ಹೇಳಿದ್ರೆ ಸಾಕು, ಅದರಲ್ಲಿ ತೃಪ್ತಿ ಜೀವ ನಡೆಸ್ತೀನಪ್ಪ. ಆದರೆ ಇಂಥ ಹಣ ಬೇಡಪ್ಪ, ಬೇಡವೇ ಬೇಡ. ನಿಮ್ಮ ಅವನ ಏನು ದೊಡ್ಡ ಕಾಲಲ್ಲಿ ಲಚ್ಚನಾಗೆ ನಿಮ್ಮ ಅವನ ನಾನು ಹೊಟ್ಟೆ ಬಿಟ್ಟು ನನಗ ಬುದ್ಧಿ ಹೇಳಂಗಾಗನ. ಕಸಕರ ಹೊಟ್ಟಿಗೆ ಹಾಕಿದ್ರ ಹೆರಿಗಾಗ್ತಿತ್ತು. ಅಲ್ಲ ಸೆಟ್ಟಿ, ವಯಸ್ಸಾದ್ರೆ ಹೆಣ್ಮಕ್ಳಿಗೆ ಆಯ ಚಟ ಬಿಡವಲ್ಲ ನೀನ. ಸಂಗಿ ಒಂದಾನೊಂದು ವಯಸ್ಸಿನೊಳಗೆ ಹೆಂಗಸರು ಬೆನ್ನತ್ತಿ ತಿರುಗೋ ಸಲುವಾಗಿ ಹೆಂಗಸರು ತಡವಾದ ಸಲುವಾಗಿ ಎಷ್ಟು ಮಂದಿ ಕಡೆದ ಅರಿಸ್ಕೊಂಡಿದ್ಯಾ, ಎಷ್ಟು ಮಂದಿ ಕಡೆ ಉಳ್ಸ್ಕೊಂಡಿದ್ಯಾ, ಅದು ಲೆಕ್ಕಿಲ್ಲ ಹೋಗು. ಆದ್ರೆ ಬರೋಬರ್ದ ಕಡಿಮೆ ಆಗಿ ತೊಗೊಂಬರಲ್ಲ. ಆದ್ರೆ ಈ ಹೊಸ ಸೀರೆ ಹುಟ್ಟಿಯಲ್ಲ ಇದು ನೋಡು ನಮೂನಿ ಮರುಕಳಿಸಿ ಬಂದಾಗ ಆಗೈತಿ. ಇದೆಲ್ಲ ಸೀರೆ ಆಟಿದು ಕೇಳ್ದಾನೆ. ಸೀರೆ ಮಾಡಿದ ಆಟ ಬಾರಿ ಉತ್ತಾಟ, ಸೀರೆ ಮಾಡಿದ ಆಟ ಬಾರಿ ಉತ್ತಾಟ. ಕಡಿ ಚಕ್ಕ ಯಾಕೆ ಮಾವ ಇಲ್ಲ ಕೂತಿದ್ದಿ? ಈಗ ಬಂದೆ. 5 ರೂಪಾಯಿ ಗಟ್ಟಿ ಬಿತ್ತು 5 ರೂಪಾಯಿ ಗಟ್ಟಿ ಕಳ್ಕೊಂಡೆ. ತಡಿ ಅಕ್ಕ ಕಟ್ತಿರ್ತಾರೆ ಹುಡುಕೊಡ್ತಾಳೆ. ಏ ಬಾಯಿಲೆ ಅಲ್ಲೋ ನಿನ್ನ ಮಗಳಿಗೆ ಅಕ್ಕಿ ಕಾಳು ಹಾಕತ್ತ ಮಂದಿ ಕುಡಿತಿದ್ದ ದಾರಿ ಅಂತ ಕೊಡು ಕುಣ್ಯಾಕತ್ತಾವ ಎರಡು ಇವು ಮುದುಕರಾದ್ರೂ ಕುಣ್ಯಾಕ್ ಚಾಯ್ ಹೋಗಿಲ್ಲ ಇನ್ನು ಇವಕ್ಕ. ಬರ್ರಿಪ್ಪ ನಮ್ಮ ಮಾವನ ಮಗಳ ಮದುವೆ ಐತಿ, ಮದುವೆಗೆ ಬರ್ರಿ ಅಂತ ನಾ ಅಂತೀನಿ. ಮದುವೆ ಬರಂಗಿಲ್ರಿ, ನಿಮ್ಮ ಮಾವು ಸತ್ತ ಮೇಲೆ ಮಣ್ಣಿಗೆ ಬರ್ತೀವಿ ನಡ್ರಿ ಅಂತ. ಅಷ್ಟು ಬೇಕಾಗ್ಬಿಟ್ಟ ಊರ್ ತುಂಬ. ಯಾಕ ದೌಡ್ ಬಾರಿ ಬೇ ಮಂದಿ ಕರ್ಕೊಂಡು. ಏ ಬಚ್ಚ ಸ್ವಾಮಿಗಳು ಕರ್ಕೊಂಡು ಮಗಳಾಕನ ಒಬ್ಬರು ಬರವಲ್ರಿ ಯವ್ವ. ಸಾಕ್ ಆಯ್ತು ನೋಡಿ ನನಗೆ ಇಲ್ಲೇ ಕುಂದಿರ್ತೀನಿ ಬಿಡ. ಬ್ಯಾಡ ಬಿಡವ ಇಲ್ಲೇ ಕುಂದಿರ್ತೀನಿ. ನೀವು ಮಂದಿ ಮದುವೆಗೆ ಹೋಗಿ ಆಯರ್ ಮಾಡಿ ಬಂದಿದ್ರ ಮೂಯೆ ಆಯ್ತು ಅಂತ ತಗೊಂಡು ಅವರು ಬರ್ತಿದ್ರು. ನೀವು ಅದನ್ನ ಕಲ್ತೇ ಇಲ್ಲಲ್ಲ, ಮಣ್ಣಿಗೆ ಹೋಗೋದು ಮದುವೆಗೆ ಹೋಗೋದು ಎರಡು ಕಲ್ತೇನೆ ನೀವು. ಗೌಡ್ರಿ ನೀವು ಬಾ ತಪ್ಪು ತಕೊಂಡ್ಬಿಟ್ರಿ. ನಮ್ ಸೆಟ್ರಿ ಈಗ ಆಯ್ರ್ ಮಾಡೋದು ಬರ್ಸೋದು ಬಿಟ್ಬಿಟ್ಟನ. ಯಾವಾಗ ಓಡ್ ಕಾಲ ಮೊನ್ನೆ ನಮ್ಮ ಮಗಳು ಕಲಿಸ್ಬಿಟ್ಟಾಳ. ಏನ್ ಮಾಡ್ತಾನ ಗೊತ್ತೇನು? ಈಗೇನಿದ್ರು ಫೋನ್ ಪೇ ಗೂಗಲ್ ಪೇ. ಹೌದು ಬಿಡ, ಅದೇನು ಕಣ್ಣಿಗೆ ಕಾಣೋದಲ್ಲ. ಕಣ್ಣಿಗೆ ಕಂಡ್ರೆ ಕೇಳಕ್ಕೆ ಬರ್ತದ. ಬಾ ಅಲ್ವಾ ನಿನ್ನ ಮಗಳು ಮದುವೆಗೆ ಬಂದು ಅಲ್ಲ $1 ರೂಪಾಯಿ ಆಯ್ರು ಮಾಡಿನಪ್ಪ ನೀ ಬರೋ. ಗೂಗಿ ಪೇ ಮಾಡಿಯಾ? ಗೂಗಿ ಪೇ ಮಾಡಿದ್ರೆ ಅಡ್ಡಿಲ್ಲ ಬಿಡು. ಅಡ್ಡಿಲ್ಲ, ನೀ ಬರೋಕೆ ನಡೀತೆ ತಗೋ. ಗೂಗಿ ಪೇ ಆದ್ರೆ ಮತ್ತೆ ಅಲ್ಲ ಎಣ್ಣೆ ತರಿಸಿ ಎಣ್ಣೆನಾಗ 2 ಪೈಪ್ ಇಟ್ಟು ಕುಡಿಯಕ್ಕೆ ಕೊಡ್ಬೇಕ ಇಬ್ರಿಗೆ ಗಂಡ ಹೆಂಡತಿಗೆ. ನೀ ಯಾವಾಗ ಕುಡಿದೈತಿ ಎಳ್ಳೀರು? ಮಕ್ಕಳು ಕರ್ಕೊಂಬಂದಾಗ ಒಂದು ಎಳ್ಳೀರು ತರಿಸಿ 2 ಪೈಪ್ ಒಂದ್ರಾಗ ಇಟ್ಟು ಕುಡಿಯಕ್ಕೆ ಹತ್ತಿದ್ವಿ. ಗುಂಡಾ ಕುಡ್ತೀನಿ ಕುಡೋಕೆ ಹಾಲ ಆಗೋಲ್ಲಪ್ಪ. ಯಾಕೆ ಸಾಕಿ ನೀ ಕುಡಿಯೋಲ್ಲ ನಾ ಕೇಳಿದೆ. ಇಲ್ಲಿ ಬಿಡ ನಾಚಿ ಬರೀ ಉಳಿದೆ ಅದ್ರಾಗ. ಅದನ್ನ ಕುಡ್ದೆ ಎಂತ ರುಚಿ ಆದ್ಲೆ. ಚಾಕ್ಲೇಟ್ ತಿಂದು ಬಂದಿಲ್ಲ ಕಾಣ್ತಾಕಿ. ಒಟ್ಟು ಅದು ಕುಡ್ದೆ ಮತ್ತೆ ಅದ ಕಸು ಈಗ ನನಗೆ. ನಡಿ ಅಕ್ಕಿ ಕಾಳು ಕೊಡ್ರಿ. ಶೆಟ್ರ ನಿಮ್ ಬೀಗರು ಬಿಚ್ಚರು ಬಂದಾರಿಲ್ರಿ? ತದೇವ ಲಗ್ನಂ ಸುಧರಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ಹೋಗ್ಬೇಕಾದ್ರೆ
ಬರ್ರಿ ಏ ಕಲ್ತೀವ್ರಿ ಬರೇ ದಕ್ಷಿಣ ಪೂರ್ತಿ ಕಲಿಬೇಡ್ರಿ. ಅಮ್ಮವ್ರೆ ಮದುಮಕ್ಕಳಿಗೆ ಆರತಿ ಮಾಡ್ರಿ. ಸಾವಿತ್ರವ ಚಂದ ಒಡಪಾಕಿ ನಮ್ಮ ಮಣ್ಣ ಹೆಸರು ಹೇಳವ. ಶ್ರೀಕೃಷ್ಣ ಪರಮಾತ್ಮನು ಆಲದ ಎಲೆ ಮೇಲೆ ಮಲಗಿದ್ದು ಚಮತ್ಕಾರ. ಬಲವಂತರಾಯರ ಹೆಸರು ಹೇಳುವೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಭಾಳ ಚಂದ ಹೇಳಿದ್ ನೋಡವ, ಭಾಳ ಚಂದ ಹೇಳಿದ್. ಬಾರ್ವಾ, ನೀನು ಆರತಿ ಮಾಡ್ಬಾ. ಯಾರು? ನೀನು. ನಾನ ಒಲವಯ್ಯವ್ವ, ನಾನೇನು ಮಾಡ್ಕೊಂಡು ಹೆಂಡ್ತಿ ಅಂತ ಅರ್ಥ ಮಾಡ್ಲಿ ಯವ್ವ. ನಾನು ಓಡಿ ಬಂದಕ್ಯವ್ವ. ಯಾರು ಏನಂದ್ರೆ ಏನ್ ಮಾಡ್ಲಿ ಯವ್ವ? ಹಂಗಾರೆ ಮಾಡ್ಲಾ? ನೀ ಹೇಳ್ದಂಗಲ್ಲ, ನಾಳೆ ಶಕ್ತಿ. ಗೌಡ್ರ ಕಾಲ್ ಕೆಡ್ತಿರಪ್ಪ ಯಪ್ಪ. ಕೆಡತ್ರಿ ಮತ್ತೆ ದೇಶನೂ ಕೆಡ್ತ ಕಾಲನು ಕೆಡ್ತ. ಅಕಾಲಿಕ ಮಳೆಗಾಲ ಯಾಕೆ ಹಾಕವು ಅಲ್ರಿ? ಇಂಥ ಕಲ್ಯಾಣ ಕಾರ್ಯದೆಲ್ಲ ಓಡಿ ಬಂದಾರ ಆರತಿ ಮಾಡಿದ್ರೆ ಏನು ಉಳಿತೈತಿ? ಇನ್ನ ಏನೇನಾಗತ್ತ ಏನ ನೋಡ್ ಸ್ವಾಮಿ ಓಡಿ ಬಂದಕ್ಕಿ ಅಂತ ನೋಡ. ಸಾವಕಾಶ ಬಂದಿ ಹೋಗ ನೀನು. ನೋಡ ಸಂಗವ ಒಡಪ್ ಹಾಕಿ ನಮ್ಮ ಕಾಕಾರ ಹೆಸರು ಚಂದಂಗೆ ಹೇಳ್ಬೇಕು ನೀನು. ಮತ್ತೆ ನಿಮ್ ಕಾಕಂದ ಹೇಳ್ತೇನೆ, ಮತ್ತೆ ಬ್ಯಾರೆ ಯಾರ್ದಾನ ಹೇಳ್ತೇನೇನು? ಹೇಳ 4-5 ಬಂದಿದೆ. ಸಂಗಮನಲ್ಲ ಏ ನೀವು ಗಟ್ರಿ ವಾಯವ್ವ. ಅಲ್ಲ ಇಂಥವ್ರು ಬಾಳೆ ಮಾಡ್ತಿರಲ್ಲ, ಏನ್ ಮಾಡ್ಲಪ್ಪ? ಹೆಂಗನಿರ್ಲಿ ಏನನಿರ್ಲಿ, ಇಷ್ಟ ದಿನ ಅಂತ ಅವನ ಜೊತೆ ಬಾಳೆ ಮಾಡೀನಿ. ಗಟ್ಟಿವ. ಇನ್ನ ಅವನ್ ಬಿಟ್ಟು ನಿನ್ ಜೊತೆ ಹೇಳ. ಮಹಾಡಿ ಮೇಲೆ ಕುಂತಾರ, ಮೆಲಕಾಗ್ತಾರ. ಹೂವಿನಂತ ಹುಡುಗಿ ಕಂಡು ಉಪ್ಪೇರ್ ಸುಡಗಾಟಿ ಮಾಡ್ತಾನ. ನನ್ನ ಪ್ರೀತಿಯ ಕಟ್ಟಾಣಿ ಕರಿಗುಂಡ ಶಿವಕುಮಾರ್ ಶೆಟ್ಟಿ. ಓರಿ ಯಾರ ಹೆಸರು ಹೇಳ್ತೀರಿ? ನಿಮ್ಮ ಹೆಸರು ಇವ್ರದ್ದು ಆರತಿ ಮಾಡಿ ಯಾರ ಹೆಸರು ಹೇಳ್ತಾರ? ಹೆಂಡತಿ ಹೆಸರು ಹೇಳ್ತಾರಪ್ಪ. ನನಗೆ ಗೊತ್ತೈತ್ರಿ. ಆದ್ರೆ ಸಂಘವನ ಹೆಸರು ಹೇಳಕ್ ಬರಂಗಿಲ್ಲ ಇಂಥ ಕಾರಣದಾಗ. ಅದ ಯಾಕಂದ್ರೆ ಸಂಘವ ತಾಳಿ ಕಟ್ಸ್ಕೊಂಡ್ ಹೇಳ್ತಿಲ್ಲ ನೋಡ್ರಿ, ಓಡಿ ಬಂದಕ್ಕೆ ಅದಕ್ಕೆ ಆಕಿ ಹೆಸರು ಹೇಳ್ಬಾರ್ದು. ನಿಮ್ಮ ಮೊದಲನೇ ಹೇಳ್ತಿದ್ಲಲ್ಲ ಕಲ್ಲವ್ವ, ಆ ಹೆಣ್ಮಗಳ ಹೆಸರು ಹೇಳ್ರಿ. ಮತ್ತೆ ಹೆಸರು ಐತೆ ನಿಮ್ಗೆ? ಹ್ಞೂನ್ರಿ. ಚಾ ಸೋಸೋದು ಕಿತ್ಲಿ, ಕಿತ್ಲಿ ಚಾ ಸೋಸೋದು ಕಿತ್ಲಿ. ಕಿತ್ಲಿ. ನನ್ನ ಮೊದಲೇ ಹೇಳ್ತಿ ಹೆಸರು ಕೇಳಿದವ್ರು ಹೆಣ ಎತ್ಲಿ. ಗೌಡ್ರ ಬೇಕಾಗಿತ್ತ ನಿಮಗಿದು? ಸುಮ್ ಕುಂದ್ರಬಾರ್ದ? ಶೆಟ್ಟಿ ನನ್ನ ಹೆಸರು ಹೇಳ. ಜೋಪಾನ ಮಾಡಿ ಬಿಡ. ಚಿಲ್ಕುರುಳಿ ಇದ್ದಾಗ ಐತಿ. ಸದ್ಗಿ ಬಿದಿಗಿ ಲಕ್ಕಣ ಕೊಳ್ಳು ಕಡಿಗೆ ನಿಪ್ಪಣ. ಸದ್ಗಿ ಬಿದಿಗಿ ಲಕ್ಕಣ ಕೊಳ್ಳು ಕಡಿಗೆ ನಿಪ್ಪಣ. ಸಿದ್ಗಿ ಮ್ಯಾಗ ಶಟ್ಕೊಂಡು ಹೋಗ್ಕಣ ಸಂಗಿ. ಚಂದಂದ ಹೇಳ. ಹಕ್ಕ್ಯಾಗ ಸಗಣಿ ಗ್ವಾಡಿ ಮ್ಯಾಗ ತಗಣಿ. ಹಕ್ಕ್ಯಾಗ ಸಗಣಿ ಗ್ವಾಡಿ ಮ್ಯಾಗ ತಗಣಿ. ತಿಕ್ಕಿ ನೋಡಿದ್ರೆ ನೆಕ್ಕಿ ನೋಡ್ತಾಳ ಸಂಗಿ. ಗೌಡ್ರ ಬಲವಂತಪ್ಪ ನನಗೆ ಹೇಳ್ರಿ ಸ್ವಲ್ಪ. ನಮ್ಮ ಹುಡುಗಿ ನಾವು ಬರೀ ಕಾಲೇಜ್ ಕಳಿಸಿವಿ, ಮನೆಗೆ ಯಾವುದೂ ಕೆಲಸ ಹಚ್ಚಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮನೆಗೆ ಇಟ್ಕೊಂಡು ಕೆಲಸ ಕಳಿಸ್ತೀನಿ. ಅವ್ರ ಪರವಾಗಿ ನಾನು ಹೇಳ್ತೀನಿ, ಹೆಣ್ಮಗು ಮಕ್ಕಳೆಲ್ಲ ಏನು ಬೇರೆ ಹೆಣ್ಮಗಳನ್ನ ಬಿಟ್ರ ಅದಕ್ಕೆ ಅಳಿಯನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗ್ಬಿಟ್ರಿ. ಹಂಗಂದ್ರೆ
ಕುಲದೇವತೆ ಅನುಗ್ರಹದಿಂದ ಜೋಡು ತೊಟ್ಲಕಾಯಿ ಹೊಡೆದವು ವರ್ಷ ತುಂಬಿಡ್ದ ಈ ಮನೆಯಾಗ ಜೋಡು ತೊಟ್ಲು ತೂಗ್ತವ್ರಿಪ್ಪ. ಸಾವಿತ್ರಿ, ಕುಲದೇವಿ ಅನುಗ್ರಹದಿಂದ ಜೋಡು ತೊಟ್ಲಗಾಯಿ ಹೊಡೆದವ ವರ್ಷ ತುಂಬಿದ್ರೊಳಗೆ ಜೋಡು ತೊಟ್ಲ ಕಟ್ತೀರಿ ಅಂತ ಹೇಳ್ತಿದ್ದಾರಲ್ಲ ಶಾಸ್ತ್ರಿಗಳು. ಅಲ್ಲ, ಒಂದಂತೂ ನಿನ್ ತಂಗಿದಾಯ್ತು, ಇನ್ನೊಂದು ಹೊಲ ಎಲ್ಲ ಬೀಳಿ ಬಿದ್ದು ಕರ್ಕಿ ಬೆಳೆದಾಕಿ ನೇಗಿಲಿ ಹೊಡೆದ್ರ ಒಂದು ನಮ್ದಾದ್ರೆ ಇನ್ನೊಂದು ಅಧಿಗಮದಣ್ಣ. ಬೇಡ, ನನಗಿನ್ನು ಆಫ್ ಹಾಕಿ ಬೇಡ. ಬೇಕಾದ್ರೆ ನಿನ್ನ ಹೆಂಡತಿ ಅವಳಿ ಜವಳಿ ಹಡೆಯಲಿ, ಅದರಲ್ಲಿ ಅವಳೊಂದು ನಾನೊಂದು ತಗೊಂಡು ಜೋಪಾನ ಮಾಡ್ತೀವಿ ಅಲ್ವೇನಮ್ಮ? ಹಾಗ್ಯಾಕಂತ್ಯಕ್ಕ, ಆ ತಾಯಿ ಜೋಡು ತೊಟ್ಲಕಾಯಿ ಪ್ರಸಾದ ಕಳಿಸಿದ್ದಾಳೆ ಅಂದಮೇಲೆ ನಿನಗೂ ಮಕ್ಕಳಾಗಿ ಆಗ್ತವೆ. ತಿನ್ಸಕ್ಕ ಪ್ರಸಾದ ಏನ್ಲೆ ತಿನ್ನೋದು? ಉಗುಳಲಿ ಉಗುಳು. ಯಾಕವ? ಯಾಕಂತ ಕೇಳ್ತಿಲ್ಲ ನನ್ನ ಕಟ್ಟಾಣಿ ಕರಿಗುಂಡ. ಲೇ, ಮಕ್ಕಳ ಬದುಕಲಾರ್ದ ಬಂಜ ತೊಟ್ಟಿಲಿನ ಹೆಣ್ಣವಳು. ಒಂದಲ್ಲ ಎರಡಲ್ಲ 4 ಮಕ್ಕಳು ಮಣ್ಣಾಗಿತ್ತ ಮೂದೇವಿ ಇವಳು. ಈಕೆ ಕೈಯಾಗ ಪ್ರಸಾದ ನೀ ತಿಂದ್ರ ನಿನ್ನ ಮಕ್ಕಳು ಸಾಯ್ತವ, ಈಕೆ ಮಕ್ಕಳು ಬದುಕ್ತವ. ಅಷ್ಟೊಂದು ತಿಳುವಳಿಕಿಲ್ಲ ನಿನಗ? ಸರಿ ಹಿಂದಕ್ಕ ಅಲ್ಲವಾ ಸಾವಿತ್ರವ್ವ, ಆಕೆಂತೋ ಸಣ್ಣಕಿ ಏನ್ ಕೊಟ್ರು ತಿಂತಾಳ. ನಿನಗಾದ್ರೂ ತಿಳಿಬಾರ್ದೇನವ ಊದ್ಗುಂಬಳಕಾಯಿ ಮುಖದಾಕೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನ ತಂಗಿಗೆ ಬೇಗ ಮಕ್ಕಳಾಗಲಿ, ಅವಳಿಂದಲೇ ನಮ್ಮ ವಂಶದ ಬಳ್ಳಿ ಹಬ್ಬಲೇ ಅಂತ ಪ್ರಸಾದ ತಿನ್ನಿಸಿದರೆ ಹೊರತು ಅವಳ ಮಕ್ಕಳನ್ನು ಕೊಂದು ನನ್ನ ಮಕ್ಕಳನ್ನು ದಕ್ಕಿಸಿಕೊಳ್ಳುವ ದುರ್ಬುದ್ಧಿ ನನಗಿಲ್ಲಮ್ಮ. ಬೇಕಾದ್ರೆ ನಮ್ಮ ಕುಲದೇವಿ ಮೇಲೆ ಆಣಿ ಮಾಡಿ ಹೇಳ್ತೀನಿ. ಮಾನಿಗೆಟ್ಟವಳಿಗೆ ಆಣಿ ಬಾರಿ ಕೇಳಂತ ನೀನು ಕತ್ತು ಗೊತ್ತಿಲ್ಲ ಅಂತ ತಿಳ್ಕೊಂಡೇನೆ. ಮೈದಿನ ಮಕ್ಕಳ ಬಲಿ ಕೊಡ್ಬೇಕಂತ ಎಂತ ಆಟ ಉಡಿಯಲ್ಲವ್ವ ಗುಲ್ಲ ಗಂಟಿ. ಸಾಕ್ ಬಾಯ್ ಮುಚ್ಚ. ನನ್ನ ಅಕ್ಕನ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ಆಕೆ ತನ್ನ ಕೈಯಾರೆ ಪ್ರತ್ಯಕ್ಷ ವಿಷ ಕೊಟ್ಟರು ಅದನ್ನು ಸೇವಿಸಲು ನಾನು ಸದಾ ಸಿದ್ಧಳಿದ್ದೇನೆ. ಈ ಬಗ್ಗೆ ನಿನ್ನ ದುರ್ಭಾವನೆಯುತ ಉಪದೇಶ ಬೇಕಾಗಿಲ್ಲ. ಮೊದಲು ಹೊಟ್ಟಗಿಲ್ಲ. ಅಯ್ಯಯ್ಯ ಶೆಟ್ಟಿ, ಮಗಳಂತ ಬುದ್ಧಿ ಹೇಳಕ್ ಬಂದ್ರೆ ಮದುವೆಗ್ಲಿಂದ ಹೊರಗೆ ಹೋಗಂತ ಶೆಟ್ಟಿ. ಸುಮ್ಮನೆ ಹೇಳಕ್ಕಿಗೆ ನಿನಗ ತಿಳುವಳಿಕೆ ಬುದ್ಧಿ ಹೇಳಕ್ ಹೋದ್ರೆ ಆಕೆ ಕುಡಿ ಬಂದಾಗ ಸಿಕ್ಕಾಪಟ್ಟಿ ಮಾತಾಡಿ ಅವಮಾನ ಮಾಡಿ ಹಳಕ್ ಹಚ್ಚಿದ್ದೆ. ನಾ ಈಗೇನು ಕೊಡು ಸಮಾಧಾನ ಮಾಡಿ ಅದಕ್ಕೆ ಲಾಲಿಪಾಪ್ ಕೊಡು. ಅಪ್ಪ, ನಿಮ್ಮ ಮಗಳ ಮದುವೆ ಮಾಡಿ ನಿಮ್ಮ ಕರ್ತವ್ಯ ನೀವು ಮುಗಿಸಿದ್ದೀರಿ. ನಿಮಗಿಷ್ಟ ಇದ್ರೆ ಮನೇಲಿ ಊಟ ಮಾಡ್ರಿ, ಇಲ್ಲಾಂದ್ರೆ ನೀವು ನಿಮ್ಮ ಅಕ್ಕರ ಅರ್ಧಂಗಿ ಜೊತೆ ಗೆಟ್ಟ. ನಿಮ್ಮ ಅವನ ಹೊಳಿದಾಡಿದಲ್ಲ ಅದಕ್ಕೆ ಮಾತಾಡ್ತೇನೆ. ಅಯ್ಯ ನಿಮ್ಮ ಅವನ ನಾನು ನಿಮ್ಮ ಅಪ್ಪ ಇದೀನಿ. ನಿನ್ನ ಹಾತೊಡಿದಿರೋದು ಎಷ್ಟಾದಿನ ಮಾತು. ಬಾ ನನ್ನ ಮನೆ ಕಾಲಿಡು. ನಿಮ್ಮನೆ ನಾನೇ ಕಪ್ಪು ಬರ್ಲಿ, ನನಗೆ ನಮ್ಮನೆ ಇಲ್ವೇ? ಹಿಂಗೈತೇನ ಚಂದ ಹೇಳ್ಕೊಬಿದ್ದಾಗ ಇನ್ನೊಂದು ವರ್ಷ ಸ್ವಲ್ಪತಿ ಆಕರ್ ಗಿಡಿ ಮಾಡ್ಕೊಂಡ್ರೆ ಕಾಣಲಾರ್ದಾಗ ಬರ್ತೀಯಲ್ಲ ಕೊಟ್ಲ ಪಟ್ಲ ಅಂತ. ಬಾ ನಿಮ್ಮ ಅವ್ನು ಚಿಪ್ಪು ಕುಡ್ಕೊಳ್ತೇನೆ. ಬಾ ಏನಡಿಯ ನೀ ಈ ಮನೆ ನಿಂತು ನೀರು ಕುಡಿಯೋದು ಬೇಡ, ಕೂತು ಕೂತಿರೋದು ಬೇಡ. ಹೋಗಿ ನಮ್ಮ ಮನೆ ಏನ್ ಇದಕ್ಕೆ ಹೌದಂತ ಯಾರ ಅಲ್ರಿ? ಪಾಪ ಮಗಳು ಕೂಡ ಜಗಳ ಮಾಡಿಕೊಂಡು ಹಂಗ ಹೊಂಟು ಬಿಡೋದು. ಇವತ್ತಿ ನನ್ನ ಮಗಳ ನನ್ನ ಪಾರಿ ಸತ್ತು ಅನ್ನಬಾರ್ದು ಹಂಗೆಲ್ಲ. ಆಗಲ್ರಿ. ಬರ್ರಿ ಮೊದಲು ಊಟ ಮಾಡೋಣ. ನಾವು ಉಣಂಗ್ರಿ. ಈ ಮನೆ ನಿಂತು ನೀರು ಕುಡಿಯೋದಿಲ್ಲ, ಕೂತಿನಲ್ಲ ನಾವು. ನನ್ನ ಪಾರ್ಟಿ ಮಂದಿ ಎಲ್ಲರೂ ಬಂದು ನೋಡಕು. ನನ್ನ ಪಾರ್ಟಿ ಮಂದಿ ಈ ಮನೆಗೆ ಅನ್ನ ಹಚ್ಚಿದ್ರೆ ಎಮ್ಮಿ ಸಗಣಿ ತಿಂದಂಗ. ನೋಡ್ರಿ, ಅವ್ರದೇ ಪಾರ್ಟಿ ಮಂದಿ ನಮಗ 20 ಹೋಳ್ಗುಳ್ದು ಬರ್ರಿ. ಅಕ್ಕ, ಆ ಮಾರಿಗೇಡಿ ಮಾತನ್ನ ಮನಸ್ಸು ಹಚ್ಕೋಬಿಡಕ್ಕ. ನಿನ್ನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ. ನಿನ್ನ ಕೈಯಾರೆ ತಿನ್ಸಕ್ಕ ಪ್ರಸಾದ. ಬೇಡಮ್ಮ, ಒಂದು ಸಲ ನನಗೆ ಅರಿಯದೆ ಪ್ರಸಾದ ತಿನ್ನಿಸಿದ್ದಕ್ಕಾಗಿ ನನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿದೆ. ಇನ್ನು ಮೇಲೆ ಈ ಬಂಜೆಯ ಹಸ್ತದಿಂದ ನಿನಗೇನು ತಿನ್ನಿಸೋದಿಲ್ಲಮ್ಮ, ತಿನ್ನಿಸೋದಿಲ್ಲ. ಅಕ್ಕ, ನೀನೀಗ ಪ್ರಸಾದ ತಿನ್ನಿಸದೆ ಹೋದ್ರೆ ನಿನಗೆ ನಾಳೆ ಆಗಿ ನೀನು ಮನುಷ್ಯನೋ ದನಾನು? ಮನುಷ್ಯ ಹೋದ್ರೆ ನಂಗೆ ಹೋದ್ರು, ದನ ಹೋದ್ರೆ ನಂಗೆ ಹೋದ್ರೆ ನಾ ಏನ್ ಮಾಡ್ಲಿ? ಏನ ನಿಂತಾಗ ಸ್ವಲ್ಪ ಕೆಲಸ ಈಗ ದೌಡಿ ಹೇಳಿ ಕೆಲಸ ಏನ ಸ್ವಲ್ಪ ರೊಕ್ಕ ಬೇಕಾಗಿ. ನಾನು ಕೇಳ್ತಿಲ್ಲೋ ರೊಕ್ಕನ. ನಮ್ಮ ಅಕ್ಕ ಪಬ್ಲಿಕ ಬಡ್ಡಿ ವ್ಯವಹಾರ ಐತಿ ಗೊತ್ತೈತಿಲ್ಲ. ಹೋಗಿ ಅಲ್ಲಿ ರೊಕ್ಕ ಕೇಳೋ, ನಮ್ಮ ಹತ್ರ ಸಿಗ್ತಾವ ರೊಕ್ಕ. ಯಪ್ಪ, ನಿಮ್ಮ ಅಕ್ಕಂತಾಗ ರೊಕ್ಕ ಕೇಳಿದ್ರೆ ಏನ್ರ ಸಾಮಾನು ಹತ್ತಿಡಂತ ಬಿಡಮ್ಮರೆ. ಹೌದ್ಲೇ ಬಸ್ಯ, ಬೆಳ್ಳಿ ಬಂಗಾರ ಏನಾದ್ರು ಒತ್ತಿಟ್ಟು ರೊಕ್ಕ ಕೊಡ್ತಾರ? ಹಂಗಾಗಿ ಕೊಡ್ತಾರ?
ಅಲ್ಲೋ ಅಣ್ಣ ನಮ್ದೇನು ಊರಾಗ ಹೊಲನ ಅಡವ್ಯಾಗ ಮನಿನ ಏನೈತಿ ಅಂತ ಕೊಡ್ತಾರ ಊರಾಗ 4 ಮನಿ ಕಡೆ ಹೊಲ ಮಾಡಿಬಿಡು ಊರಾಗನ. ಅಲ್ಲೇನ ಬಡವಪ್ಪ ದುಡ್ಕೊಂಡ್ ತಿನ್ನೋತನ ಸರ್ತಿ ಏನಿಲ್ಲ, ಏನು ಮಾಡೋದು ಬಸ್ವಂತ, ನೀನು ಏನು ಇಲ್ದನ ಹಿಂಗದಿ, ನಾವೆಲ್ಲ ಇದ್ದು ನಮ್ಮ ಮನೆ ಬಾರ್ ನೋಡಂಗೆ ಕರ್ಮ. ಅಲ್ಲೋ ಇವಣ್ಣ ನಿಮ್ಮ ಮಾವ ಜಗ್ಗು ದುಡ್ದು ಗಳಿಸಿಟ್ಟಾನ. ನಮ್ಮ ಮಾವ ದುಡ್ದು ಗಳಿಸಿಟ್ಟಾನ. ನಿನಗೇನು ಗೊತ್ತಾಯ್ತು, ನಾನು ಸಣ್ಣವಿದ್ದಾಗ ನಮ್ಮಪ್ಪ ಸತ್ತ ಮ್ಯಾಗ ನಮ್ಮ ಅಪ್ಪನ ಆಸ್ತಿನ 50,000 ರೂಪಾಯಿ ಮಾರಿಸ್ಕೊಂಡು ನಮ್ಮ ಅಕ್ಕನ ಓಡಿಸ್ಕೊಂಡ್ ಬಂದಾನೆ ಶೆಟ್ಟಿವ. ಅಂದ್ರ ಅವ ದುಡ್ದು ಗಳಿಸಿದ್ದಲ್ಲ. ಹೌದೇನಿತ್ಲಿ ಆಸ್ತಿ ಸಂತ್ಯಾಗ ಸತ್ತು ಬಳ್ಳೊಳ್ಳಿ ಮಾರ್ತಿದ್ದ ಮಗ. ನಮ್ಮ ಆಸ್ತಿ ಸಿಕ್ಕ ಮ್ಯಾಗ ಮಾಡಿ ಮನೆ ಕಚ್ಕೊಂಡು ಕೂತಾನ, ನಾನಾ ಗಳಿಸಿದ್ದಂತ. ಅವ್ನು ಏನಿಲ್ಲ ಆಸ್ತಿ ಎಲ್ಲ ನಮ್ಮ ಆಸ್ತಿ. ಅದು ಹೆಂಗಾರ ಮಾಡಿ ನಮ್ಮ ಆಸ್ತಿನ ದಕ್ಕಿಸ್ಕೋಬೇಕು ಬಸವಂತ. ಇಲ್ಲ ಅಂದ್ರ ಬಸವ ನಿನ್ ಕಡೆ ಬಂಗಾರ ಏನಾರ ಐತೇನ? ಐತಣ್ಣ. ಏಟಾಯ್ತು? ಯಾವ್ದು ಅಲ್ಲಿ SPH ಬ್ಯಾಂಕ್ನಾಗ ಕೋಆಪರೇಟಿವ್ದಾಗ 6 ಗೊಂಚ ಐತಣ್ಣ. ಇದ ವರ್ಷ ಹೇಳಿದೆಪ್ಪ, ಪುಣ್ಯ ಬರ್ಲಿ. ನಾ ಎಲ್ಲ ಮುಂದಿನ ವರ್ಷ ಹೇಳ್ತಾರ ಅಂತ ಮಾಡಿದ್ದೆ ನಾನು. ಅಂತಾಕಿದ್ದ ಹೇಳಿದ್ನಿ. ಆ ಬಂಗಾರ ತಗೊಂಬ. ನನ್ನ ಕಡೆ ಒಂದು 1/2 ತೊಲಿ ಬಂಗಾರ ಐತಿ. 2 ಬಂಗಾರ ತಗೊಂಡು ನಮ್ಮ ಗೆಳೆಯ ಪತ್ತಾರ ಮೌನೇಶಪ್ಪ ಅವನ ಹತ್ರ ಹೋಗೋದು. ಪಂಚರನ್ನ 3 ಹಿತ್ತಾಳಿ ಗಟ್ಟಿ ಬಡಿಸೋದು. ಇಷ್ಟುದ್ದ ಇಷ್ಟು ದಪ್ಪ ಹಿತ್ತಾಳಿ ಗಟ್ಟಿ ಬಡಿಸಿ ಅದ್ರ ತುಂಬಾ ಬಂಗಾರ ನೀರು ಕುಡಿಸೋದು. ಆ ಕಡೆ ತುದಿಗೆ ಒಂದಿಷ್ಟು ಬಂಗಾರ ಬೆಸಿಸಿ ನಮ್ಮ ಅಕ್ಕನ ಹತ್ರ ಒಯ್ಯನು. ಮಾರಾಟಕ್ಕೆ ಅಂತ ತಿಳಿಸಿ 1 ಲಕ್ಷ ರೂಪಾಯಿ ಹೊಡೆಯೋದು. ಕೊಡ್ಬೇಕಲ್ವ ಅಣ್ಣ? ಕಣ್ಣು ಮುಚ್ಚಿ ಕೊಡ್ತಾಳೆ ನಮ್ಮ ಅಕ್ಕ. ಬಂಗಾರ ಅಂತ ಕೂಡ ಅಂದ್ಬಿಡ್ತಾಳೆ, ಹಿಂದೆ ಮುಂದೆ ನೋಡಂಗೆ ಇಲ್ಲ. ಬಂಗಾರ ಗಟ್ಟಿ ಸಿಕ್ಕಂತ ಹೇಳಿ ಒಪ್ಪಿಸ್ತೀನಿ. ನಿನಗೆ ಎಷ್ಟು ಬೇಕು? ನಂಗೊಂದು 10,000 ಸಾಕ. 12 ಕೊಡೋಣ, ಜಾಸ್ತಿ ಆಗೋದಿಲ್ಲ. 12 ಹಂಗ ಬೇಕೋ ಬೇಡ? ಆಯ್ತಾ? ನೋಡು, ಈ ವಿಷಯ ಇಬ್ರು ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು. ಸುದ್ದಿ ತೆಗಲ್ಲ. ನಡಿ ನಮ್ಮ ಅಕ್ಕನ ಬೇಟೆ ಅಲ್ಲೇ ಬೇಟೆ. ತಡಿ, ನಮ್ಮ ಅಕ್ಕ ಬಂದ್ವಾ, ನಾ ಹೇಳಿ ಒಪ್ಪಿಸ್ತೀನಿ. ಏನು ಒಂದು ಸುದ್ದಿ ಕೇಳು, ಕಡಿಮೆ ಕೇಳಬೇಡ. ಅದು ಕಡಿಮೆ ಆದ್ರೂ ಮತ್ತೆ ಇಲ್ಲ ಅಂತ ಸಾಕಾತ್ ನಿನ್ಕ ತಮ್ಮ. ಏನ್ ಬೇ? ಎಷ್ಟು ಹುಡುಕ್ಬೇಕು ನೀನು? ಯಾಕ? ಹಾಲು ಕುಡಿ ತಗೋತ ಹೇಳ್ತೀನಿ ಕುಡಿ. ಕಡಿಮಾರಾಗ ನೀನು ಮಾಡ ತುಂಬಲಿ. ಸರ ಮುಚ್ಚಿ ಕುಡಿಸ ಅವನು ಹಸ್ಕೊಂಡನ. ಯಾಕ ಹಾಲು ಕುಡಿಸಿದ್ದೇವ ತಮ್ಮ? ಸಾವಿತ್ರವ ಹಡ್ದಿದ್ಲಲ್ಲ ಆ ಕೂಸು ಶೆಡ್ತ. ಯವ್ವ ಕೊಂಚಿಕೇರಿ ದುರ್ಗವ್ವ, ಈ ಪುಣ್ಯಕ್ಕೋಸ್ಕರ ನಿಮ್ ತಮ್ಗೆ ಹಾಲು ಕುಡಿಸಿದೆ ನನ್ನ ತಾಯಿ. ಮತ್ತ ನನಗೆ ಯಾರು ಏನಾರ ಅಂದ್ರೆ ಏನಾರ ಆಗಬೇಕಾ? ಯಾಕಂದ್ರೆ ಮೊನ್ನೆ ಲಗ್ನದಾಗ ಹೆಂಗ ಅವಮಾನ ಮಾಡಿದ್ ನೋಡು, ಈಗ ಗೊತ್ತಾಯ್ತು ನೋಡು. ಅದಕ್ಕ ಹಿಂಗಾಗೈತಿ. ನನ್ನ ನಾಲಿದಾಗ ಮಚ್ಚೈತಿ ನೋಡು ಅಣ್ಣ. ಬುಡಕ್ ನಾಲ್ ಬಿಡದಾರನ ತಗೋ, ಪಾಲಿಶ್ ಮಾಡಿ ಹಾಕೊಂಡು ಹೋಗ್ಬಾ. ಯಾಕ ಈ ಬಸ್ಸೇನ ಕೆಲಸ ಮಾತಾಡ್ಸವ? ಹೋಗ. ಅವಂದೇನ್ ಕೆಲಸ? ಹಳೆ ಸಾಮಾನ್ ತರ್ತಾನ ಇಡ್ತಾನ ಒಯ್ತಾನ. ಅವಂದೇನ್ ಹಳೆ ಸಾಮಾನು ಏನ್ ತಂದಿದ್ದ? ಅದ ತಗಡಿ ಕೂಡ ತಂದ ನೋಡ್ಲಾ ಇವ. ಒತ್ತಿಡಕ್ ತಗಡಿ ಕೂಡ ತರ್ತಾರ ಅಲ್ಲಿ. ಎಣ್ಣ ಕೊಡ ತಗಡಿಂದ ಆದ್ರೆ ಏನಾಯ್ತು? ತಳ ಹಿತ್ತಳಿದ ಇತ್ತು. ಕಟ್ಟಷ್ಟು ಇಳಿದಿತ್ತು ನನ್ನ ಮಗನೇ ಅದು. ಯಾಕ ಈಗ ಒಂದ್ ದೊಡ್ಡ ಚಾನ್ಸ್ ಆಗ್ಬಿಟ್ಟತಿ. ಏನಾಗೈತ್ಲ? ಊರಾಗಿ ಒಂದ್ ಹಳೆ ಮನಿ ಇತ್ತಲ್ಲ, ಇತ್ತಲ್ಲ ಬಿಡು ಮೂಲೆ. ಮಳಿಗೆ ಬಿದ್ದು ಬಿಟ್ಟಿತ್ತು. ಬಲೋತ್ತಡರು ಹೊಸ ಜನತಾ ಮನಿ ಕೊಡಿಸ್ಯಾರ. ಹೊಸ ಮನೆಗ ಒಳಕಲ್ ಇದ್ದಿಲ್ಲ, ಹಳೆ ಮನೆಗೆ ಒಳಕಲ್ ಇತ್ತು. ಈ ಒಳಕಲ್ ತಗೊಂಡೋಗಿ ಹೊಸ ಮನೆಗೆ ಹಾಕ್ಬೇಕಂತ ಕಲ್ಲು ಎತ್ತಕತ್ತಿದ್ದ. ನನಗೂ ಕರೆದ, ಬರ್ರಿ ಕೊಡೋಣ ಕಲ್ಲು ಎಬ್ಬನಂತ. ಇಬ್ರು ಕೂಡ ಒಳಕಲ್ ಎತ್ತೀವಿ, ತೆಗ್ಗಿ ಬಿತ್ತು. ಕಲ್ಲು ಹಬ್ಬ ಮುಂದೆ ತೆಗ್ ಬಿಡಂಗಿಲ್ಲ. ನಾನಿನ ತೆಗ್ಗನ್ಯಾಗ 3 ಹರ್ನಾಳಿಗಿದ್ದುವ. 3 ಹರ್ನಾಳಿಗೆ 2 ಕಡೆನೂ ಬಾಯಿನೂ ಬಂದಾಗಿತ್ತು. ಇವ್ಯಾಕದಂತ ಅವನು ಹೊರಗೆ ತಗೊಂಡು ಒಡದ್ ನೋಡ್ತಿವಕ್ಕ. ಅದರಾಗ ಇಷ್ಟಿಷ್ಟುದ್ದ ಇಷ್ಟು ದಪ್ಪ ಪಂಚರ 3 ಬಂಗಾರ ಗಟ್ಟಿ ಸಿಕ್ಕಾವಾಗ. ಪಂಚರ 3 ಬಂಗಾರ ಗಟ್. ಎಣ್ಣ ಹೋತ ನೋಡೋ ಮರ ಅಷ್ಟು ಸರಳ ಹೋಗುದಿಲ್ಲ ಇದು. ಯಾಕ ತಮ್ಮ? ಪಂಚರ 3 ಬಂಗಾರ ಗಟ್ಟಿ, ಇಷ್ಟಿಷ್ಟುದ್ದ ಇಷ್ಟಿಷ್ಟ ದಪ್ಪ, ಎತ್ತ ಲಂಬ ಎತ್ತ ಪಿಂಡ. ನಿನ್ಸುತ್ತಾವ್ಯಾಕ ಹಂಗ? ಬಂಗಾರ ಹೌದಲ್ಲ? ಪಕ್ಕ ಬಂಗಾರ. ನಾನು 16 ಪರೀಕ್ಷೆ ಮಾಡಿಸ್ಕೊಂಡ್ ಬಂದಿನಿ. ಅವನ್ ತಗೊಂಡು ತಿಳ್ಕೊ ಈರಪ್ಪ ಗೌಡ್ರ ಹತ್ರ ಮಾರಾಕ್ ಹೊಂಟಿದ್ದ. ಬ್ಯಾಡಪ್ಪ ಎಲ್ಲೂ ಕೊಡ್ಬೇಡ, ನಮ್ಮ ಅಕ್ಕ ತಗೊಂತಾಳ ಬಾ ಅಂತ ಕರ್ಕೊಂಡ್ ಬಂದಿನಿ. ಹೋಗ್ಬಿಡು. ಹಂಗಲ್ಲ ಬಂಗಾರ. ಬಂಗಾರ ಹೆಂಗ್ ತೊಲಿತಿ ಈಗ? 50,000 ಐತಿ. ಮುಂದ್ ಹೆಚ್ಚಾಗುತ್ತ, ಲಕ್ಷ ಗಂಟೆ ರೊಕ್ಕ ಬರ್ತತಿ. ಅದ್ರಾಗ ಒಂದು ಗಟ್ಟಿ ಮುಡಿಸಿದೆ ಅಂದ್ರ ಯಕ್ಕ ನನಗೆ ಮೈ ತುಂಬ ಬಂಗಾರ ಹಾಕೊಂಡ್ಬಿಡ್ತಿ. ಎಷ್ಟು ಸೂರಾಗಿ ನಿಂತಿದ್ರು. ಬಡ್ಡಿ ಸಂಗವ ಅಂತಿದ್ರು. ಬಂಗಾರ ಕೊಡು ಅಂಟೆ ಅಂದ್ರ ಬಂಗಾರ ಸಂಗವ ಅಂತಾರ. ತಮ್ಮ ಎತ್ತ ಲಂಬ ಎತ್ತ ಪಿಂಡ. ಬಿಡಬೇಡ. ಹೌದಲ್ಲ? ಅದಲ್ಲ. ರೊಕ್ಕ ಎಷ್ಟು ಬೇಕಂತ ಅವನಿಗೆ ಹೇಳು. ಬಸ್ಸ ಎಷ್ಟು ಬೇಕಲ್ಲ ರೊಕ್ಕ? ಇಷ್ಟು ಬೇಕವ? ಅಯ್ಯೋ ಇದಲ್ಲ ಮತ್ತೆ 100 ರೂಪಾಯಿ. ಮಾಡಕ್ ಬಂದೀವಿ ಅಲ್ಲೇ ನಾವು.
ಗೊತ್ತಿತ್ತು ಹಿಂಗಾಗತ್ತ ಅಂತೇಳಿ ನಮ್ ತಿಳ್ಗೊಳ್ ಈರಪ್ಪ ಗೌಡ್ರು ಹೇಳೇ ಕಳಿಸಿದ್ರು ಅವ್ರದಾಗ ವ್ಯವಹಾರ ಮಾಡಬಡ್ಲಿ ರಗಳೈತಿ ಅವ್ರದ್ದು ಅಂತೇಳಿ ಆದ್ರೂ ನಾನು ನಿನ್ನ ನಂಬಿ ಬಂದ್ನಪ್ಪ ಇದು ವ್ಯವಹಾರ ಹೊಂದಾಗಿಲ್ಲ ಅಣ್ಣ ಅಲ್ಲೇ ಬಗ್ಗೆ ಅಲ್ಲ ಬಸಣ್ಣ ತಡ್ರಿ ನನ್ನ ಮಾತು ಕೇಳಿ ಬಸಣ್ಣ ತಡ್ರಿ. ಯಾವ್ದು ಗ್ಯಾರಂಟಿ ಇಲ್ಲ ಯಾವಾಗ ಹೋಗ್ತಾರೆ ಏನು ಗೊತ್ತಿಲ್ಲ ಏ ಹಂಗನಬೇಡ ಎಣ್ಣೆನ ಅವ್ರದ್ದು ಈಗೆಲ್ಲ ಫೋನ್ ಪೇನ ಮಾಡತ್ನಿ ಅಂತ ಹೇಳ್ಬಿಟ್ರಿ ಈಗ ಅವ್ರು. ಅಕ್ಕ ತಡ್ರಿ ಬಸಣ್ಣರ ಕೇಳ್ತ ನಮ್ಮ ಅಕ್ಕನ ಹಂಗಂದ್ರೆ ಹೆಂಗ್ ಬೇಡ ಅಲ್ಲೋ 150 ಎಣ್ಣ ಮುಂಜಾನೆ ಕೂಡ 1500 ರೂಪಾಯಿ ಬರೀ ಮಂದಿಗೆ ಚಾ ಕುಡಿಸಿ ಖರ್ಚು ಮಾಡ್ತೀನಿ ನಾನು ನೋಡಿ ಇವನ್ನ ಮುಂಜಾನೆ ಸಂಘವಾಕ ಚಾ ಮಾಡಿ ಏನಂತ ಬರ್ತಿದ್ದ ಈಗೇನು 1500. ಅಯ್ಯೋ ಅಯ್ಯೋ ಅವ್ವ, ಎಲ್ಲ ಕಾಲ ಹಂಗ ಇರ್ತಾನೆ ಹಾ? ಹಂಗ ಫೇಸ್ ಒಳದಂಗೆಲ್ಲ ಪುಟ ಚೇಂಜ್ ಆಗದ ಈ ತಿಳ್ಕೊಳ್ಳಿ ಇರಪ್ಪ ಗೌಡ್ರು ನೋಡಿ ಹೆಂಗಾಗ್ಯಾರ ಮತ್ತ ಅಂತ ವ್ಯವಹಾರ ಬಗೆಹರಿಸ್ಕೊಂತೀವಿ ನಾವು ಇಲ್ಲಿ ಮಾತು ಕೇಳ್ತೆ ಲಾಸ್ಟಾಗಿ ಯಾಕ 150,000 ಅಂತೆ 1 ಲಕ್ಷ ಅಲ್ಲೆಲ್ಲ ರೊಕ್ಕ ಅಷ್ಟು ಬೇಕಲ್ಲ. ಅವ್ನು ಟ್ರಿಜರ್ ಕೈ ಆಡಿಸು ಅಲ್ಲಿ ಗಂಟು ಮಾಡು ಅಲ್ಲಿ ಇಲ್ಲಿ ತೊಗೊಂಬ ಇವನ್ನೆಲ್ಲ ಇಕ್ಕರಿಸು ತಮ್ಮ ಎತ್ತ ಲಂಬ ಬಸ್ಯ ಬಾಯಿ ನಮ್ಮ ತಮ್ಮ ಎಲ್ಲ ಹೊರಗೆ ಹೇಳ್ಬಿಡ್ತಾನೆ. ನನಗಂತೂ ಒಪ್ಪಿಗೆ ಐತಿ, ನಿನಗಲ್ಲ? ನನಗ ಒಪ್ಪಿಗೆ ಐತಿ. ಐತಲ್ಲ ನೋಡು, ಸಂಜೆ ಮುಂದೆ ಸಿಟ್ಟಿ ಮನೆಗಿರಂಗಿಲ್ಲ. ಒಂದು ಕಾಯಿಪಲ್ಲೆ ಚೀಲ ತಗೋ, ಕೆಳಗ ವಾಕು, ಮ್ಯಾಲ ಕಾಯಿಪಲ್ಲೆ ಮುಚ್ಚು, ಹಿತ್ಲಿ ಬಾಗಿಲಿಗೆ ಬಾ. ಸಂಗವ್ವ ಅಂತ ಹೋದ್ರು ನಾ ಬಾಗಿಲು ತೆರಿತೀನಿ, ನೀ ಇಟ್ಟು ಓದ್ಬಿಡು. ಆಗ್ಲಾಗ್ಲಿ. ಈ ಸಂಜೆ ಮುಂದೆ ಹೆಂಗಾರ ಕರೆಂಟ್ ಹೋದಾಗ ಆ ಸಾಮಾನ ಚೀಲ ಹಾಕ್ಯಂಡು ಮ್ಯಾಗ ಕಾಯಿಪಲ್ಲೆ ಹಾಕ್ಕೊಂಡು ಇತ್ಲ ಬಾಗಲ್ದಾಗ ಅಷ್ಟು ಬರ್ತೀನಿ ರೀ. ಇತ್ಲ ಬಾಗಲ್ದಾಗ ಬಂದು ಸಂಗವನಾರ ಅಂತೀನಿ, ನೀವು ಬಾಗ್ಲಾನ ಅಷ್ಟು ಮಾಡಿಬಿಡು. ಬಾಯಿಲಿ ಲವ್ ಬಸ್ಯ, ನೀ ಇಟ್ಟಿದ್ದು ನಾ ಇಡಿಸ್ಕೊಂಡಿದ್ದು ಯಾರಿಗೆ ಗೊತ್ತಾಗ್ಬಾರ್ದು. ಮತ್ತೆ ಅಲ್ವೇ ನಿನ್ನ ಹತ್ರ ವ್ಯವಹಾರ ಮಾಡಕತ್ತಿ ಎಷ್ಟು ವರ್ಷ ಆತ್ ನಾನು? ಒಂದ್ 8-10 ವರ್ಷ ಆಯ್ತು ಬಿಡ್ಲ. 8 ವರ್ಷ ಒಂದ್ 20 ಸಲ ಇಟ್ಟಿನಿ. ಯಾರಿಗಾರ ಗೊತ್ತೈತೇನ? ಹಂಗಲ್ಲ ಬಾಯಿ ಮಾಡ್ಬೇಡಲ್ಲ ನೀನು, ಮಾರ್ಯಾಗ ಮಾಡಿ ತುಂಬಲಿ. ಅಲ್ವೇ ನಾ ಹೇಳಿದ್ರೆ ಗೊತ್ತಾಗತ್ತ ಅವ್ರಿಗೆ. ಯಾಕ್ರಪ್ಪ ನಾ ಏನು ಸಂಘವಂತ ಇಟ್ಟಿದ್ದೀನಿ ನಿಮ್ಗೆ ಏನ್ರ ಹೇಳಿನಪ್ಪ? ಕೈ ಮಾಡಿ ಹೇಳ್ತಾರೆ ಇಲ್ಲ ಅಂತ ಹೇಳಿ ಸರ್ಕಲ್ಗೆ ಹೋಗಿ ಹೇಳಿ. ಸರ್ಕಾರಕ್ಕೆ ಹೋಗಿ ಸುಮ್ಮನೆ ಇದು ಬಗೆರಂಗಿಲ್ಲ. ಇಲ್ಲ ನಾನು ಹೇಳಂಗಿಲ್ವೇ. ಹಿಂಗ ಮಾಡಿದೇವ ಇವನ್ ದೋಸ್ತ ಇವನ್ ಗೆಳೆಯ ಅವನು ಎಲ್ಲ ಅದೇನ ಲಕ್ಕಂದ ಕೂತಾರಲ್ಲಪ್ಪ ಕರೆ ಕೊಳವಿ, ಆ ಕೊಳವಿ ತಂದ್ರು ಒತ್ತಿಡಕ ಅಕ್ಕ ಸೀಸನ್ ಬಂದಾಗ ಬಿಡಿಸ್ಕೊಂಡು ಹೋಗ್ತೀನವ. ಮುಂದೆ ಈಗ ರೊಕ್ಕ ಬೇಕು, ಒಂದ್ 5,000 ಕೊಡ ಅಂದ್ರ ಆಯ್ತು ಬಿಡು 5,000 ಎಲ್ಲ ಹೋಗ್ಲ ಅಂತೇಳಿ 5,000 ಕೊಟ್ಟು ಕಳಿಸಿದೆ. ಮತ್ತೇನಂತ ಒಂದು 6 ತಿಂಗಳ ತನಕ ಬರಲೇ ಇಲ್ಲ. ಬಂದು ಅಕ್ಕ ನನ್ನ ಕೊಳವಿ ಕೊಡು ಬಿಡಿಸ್ಕೊಂಡು ಹೋಗಕ್ಕೆ ಬನ್ನಿ ಅಂದ್ರ ತಗೊಲ್ಲ, ಅಲ್ಲೇ ಮೂಲೆಗೆ ಇಟ್ಟಿ ನೋಡಿ ನಿಮ್ಮ ಕೊಳವಿ ಏನು ಮಾಡಲಿ ಅಲ್ಲೇ ಐತೆ ನೋಡ ಅಂತಂದೆ. ತೊಗೊಂಡ್ರು ಬಡ್ಡಿ ಅಂದೆ, ಇಲ್ಲಕ್ಕ ಸೀಜನ್ಗೆ ಕೊಡ್ತಂದ್ರು. ಹೋಗ್ಲು ಬಡವ ಬದಕೇನಂತ ನನ್ನ ಮುಂದೆ ಚಂದ ಮಾತಾಡ್ಯಾರ ಹೇಳ್ಯಾರ. ಮುಂದೆ ಹೋಗಿ ಏನು ಸುದ್ದಿ ಮಾಡ್ಯಾರ ಗೊತ್ತೇನು? ಏನು ಸಂಘ ಅಂತ ನಾನು ಕೊಳಿಬಿಟ್ಟಿದ್ದೆ ಕೆಟ್ಟೈತಿ, ಸಂಘ ಅಂತ ನಾನು ಕೊಳಿಬಿಟ್ಟಿದ್ದೆ ಕೆಟ್ಟೈತಿ ಹಿಂಗೆ ಹೇಳ ನೋಡ್ರಿ ಇವ್ರು. ಯಾಕೆ ಹಂಗೆ ಹೇಳಿದ್ವಿ? ಅದೇ ಕೆಟ್ಟೈತಿ ಹೇಳಿವಿ. ಯಾಕೆ ಕೆಡ್ತು? ಅಲ್ಲಿ 3 ದಿನ ಹಂಗ ಮೂಲೆಗಿಟ್ರೆ ಕೆಡಂಗಿಲ್ಲ ಅದನ್ನ. ಅದನ್ನ ಮುಂಜಾನೆ ಸಂಜೆಗೊಮ್ಮೆ 2 ಹೊತ್ತು ಊದ್ಬೇಕಿತ್ತು. ನೋಡಿ ಹಂಗ ಇಟ್ರಿ ಕೆಟ್ಟೈತಿ ಅದು. ಬಂದು ಓದಿ ಹೋಗ್ಬಾರ್ದು ನೀನು. 8 ಸಲ ಬಂದಿದ್ದೆ ಅಕ್ಕ ಮನೆ ಕದ ಹಾಕಿದ್ಲು, ತೆಗೆದಿದ್ರು ಉಚ್ಚಿದ್ದಿಲ್ಲ ನಾನು. ನೋಡಿ ಹಿಂಗ್ ಮಾಡ್ತಾನಪ್ಪ. ಅದಕ್ಕೆ ಇವನ್ ಸುದ್ದಿ ಸಾವಿನ ಬೇಡ ಬೇಡ, ಸೂಕ್ಷ್ಮ ಹಂಗೆ ಹೇಳಂಗಿಲ್ಲ. ಮೇಲೆ ಹಂಗೆ ಹೇಳ್ಬೇಡ. ಯಾರ ಮುಂದೆ ಸುದ್ದಿ ತೆಗಿಯಲ್ವೇ ನಾನು? ಬಸ್ಯ ನಾ ಇಡವ ನೀ ಹಿಡಿಸ್ಕೊಳಕ್ಕೆ ಅಷ್ಟೇ. ಅಷ್ಟೇ, ನಿನಗಿಬ್ಬರಿಗೆ ಗೊತ್ತು. ಯಾಕಂದ್ರೆ ಇದು ದೊಡ್ಡ ವಿಷಯ, ಹೌದು, ಸೂಕ್ಷ್ಮ ಇರ್ಬೇಕು. ಬರ್ಲ ಬಂಗಾರ ವಿಷಯ ಸಾಮಾನ್ಯ. ಬಸ್ಸ ಎತ್ತ ಲಂಬ ಎತ್ತ ಪಿಂಡ ಎತ್ತ ಎತ್ತ ನಿನ್ ತಕ್ಕ ತಗೊಂಬಂದಿಡ್ತೀನಿ. ಹುಚ್ಚ ಹಿಡಿತ್ಲೆ ನಮ್ಮ ಅಕ್ಕಗ. ಹೇಳ್ತಾನ ಹೋಗ್ಕೊಂಡ್ರೆ ಕೇಳಾಕಿ ಬಸ ಎತ್ತ ಲಂಬ ಎತ್ತ ಪಿಂಡ, ಬಸ ಎತ್ತ ಲಂಬ ಎತ್ತ ಪಿಂಡ. ಕುರಿ ಹಳ್ಳಕ್ ಬಿತ್ತು ಬಲಿ ಕೊಡ್ಬೇಕಣ್ಣ. ಬಂಗಾರ ಇಲ್ಲೇ ಇರ್ತೀನಿ ಹೋಗ. ಎಷ್ಟು ಬಡವರು ಮನೆ ಮುರಿದ್ರೆ ನಿಮ್ಮವ್ರ 3 ಹಾದಿ ಮಣ್ಣ ತಿನ್ಬೇಕು ನೀವು. ನಮ್ಮ ಹುಡುಗಿ ಎತ್ಲಾಗ ಬಂತಲ್ರಿ. ಯಾಕ್ರಿ ಸೀಲ್ ಹೊಡಿತೀರಾ? ನಾನ್ರಿ ಹೌದು ಮತ್ತೆ ನಾನು ಸೀಟಿ ಹೊಡಕ್ ಬರಂಗಿಲ್ಲ ಮೇಡಮ್. ಮತ್ತೆ ಯಾರು ಹೊಡ್ದ್ರು? ಯಾರ ನಿಮ್ಮ ಮಾಡ್ತಾಮ್ರ ಹೊಡೆದಿರ್ಬೇಕು. ಅವರೇ ಕೊಡಕ್ ಹೋಗ್ತಾರ. ಇರ್ಲಿ, ಏನಾಗಬೇಕಾಗಿತ್ತು? ಅದು ರೀ ನಿಮ್ಮ ಅಪ್ಪ ಏನಾದ್ರು ವಿಷಯ ಹೇಳಿದಾರೆ ನಿಮ್ ಮುಂದೆ? ಇಲ್ಲ. ನಿಮ್ ಡಾಕ್ಟರ್ ಹೇಳಿರ್ಬೇಕು. ಅವರು ಏನು ಹೇಳಿಲ್ಲ. ಸತ್ಯಪ್ಪಯ್ಯಪ್ಪ ಯಾರು ಏನೂ ಹೇಳೇ ಇಲ್ಲ ಅಂತಲ್ವ ಮನೆ. ನಮ್ಮ ದಾರಿ ನಾವು ಸೂತ್ ಮಾಡ್ಕೋಬೇಕು ಇದನ್ನ. ಏನ್ರಿ ಅದು ನಮ್ಮದ್ ನಾವೇ ಸೂಟ್ ಮಾಡ್ಕೋಬೇಕು? ಅದು ಮೇಡಮ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಮಾತಾಡಂದ್ರೆ ಅಲ್ಲೇಕ್ ನೋಡ್ತೀರಾ? ಕಾಲ ಯಾವ ಕಂಪನಿ ಅದಾವ ಅಂತ ನೋಡಿದೇನ್ರಿ. ಇಷ್ಟು ದಪ್ಪ ನೋಡ್ತಾವ್ರಿ, ಬಿಟ್ರಂದ್ರೆ 3 ದಿವಸ ಅಲ್ಲಿಂದ ದವಾಖಾನೆಗೆ ಅಡ್ಮಿಟ್ ಆಗ್ಬೇಕು ನಾವು. ಹೆಂಗೆ ಹೇಳ್ಬೇಕು ಮರ, ಸೇಫ್ಟಿಗೆ ಹೆಲ್ಮೆಟ್ ಅರ ತರಲಿಲ್ಲ ನಾನು. ಅದು ಮೇಡಮ್ ನಾನು ಬಿಡ್ರಿ ದೂರ ನಿಂತು ಮಾತಾಡೋಣ.
ಅದು ನಾನು ನಿಮ್ಮನ್ನ ತದೇವ ಲಗ್ನಂ ಸುಧನ ತದೇವ ಮದುವೆ ಆಗ್ಬೇಕಂತ ಕೇಳ್ಬೇಕಂತ ಮಾಡಿದ್ದೀವಿ. ಇಷ್ಟೆಲ್ಲ ಕಷ್ಟ ನಿಂತ ಹೇಳದ ಅಂದ್ರೆ ನಮ್ಮನ್ನ ಮದುವೆ ಆಗಕ್ಕೆ ನಿಮ್ಗೆ ಇಷ್ಟ ಐತ್ರಿ? ನೋಡಿ ನನ್ಗಂತೂ ಇಷ್ಟ ಇದೆ. ಆಯ್ತು. ಇನ್ಮೇಲೆ ರೀ ಅಂತ ಕರಿಬಾರ್ದು, ಏನಂತ ಕರಿಬೇಕ್ರಿ? ಬರೀ ಅಂದ್ರೆ ಸಾಕು. ಬರೀ ಹೌದು. ಆಯ್ತು ನಿನ್ ಮ್ಯಾಗ ಹಾಗೆ ಹಾಗೆ. ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ. ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಶ್ಮಿಯಲಿ ಚುಮ್ಮು ಚುಮ್ಮು ಚಳಿಯಲಿ ರವಿಯ ರಶ್ಮಿಯಲಿ ಮೀರ ಮೀರ ಮಿಂಚುವೆ ನೀರತಿಯ ರೂಪವೇ ಮೀರ ಮೀರ ಮಿಂಚುವೆ ನೀರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ. ನಮ್ಮ ಸೆಟ್ಟಿನ ಸಿಟ್ಟು ಕೆಬಿಸಿ ಬೆಳಗಾದ್ರೊಳಗಿಂತವು ಹತ್ತಡ್ತೀನಲ್ಲೇ ಬೆಳಗಾಗಾದ್ರೆ ಹತ್ತ ಏನು ಬೆಕ್ಕಿನ ಮರಿ ಹಾಕದಂಗೆ ಹಾಕ್ತಿದ್ದಾಳೆ. ಎಲ್ಲ ಹೋಗ್ಲಿ ಸಂಗವ. ಸಂಗವ ಸುಡುಗಾಡಕ್ಕೆ ಹೋಗ್ಲಿ. ನಾ ಯಾಕೆ ಹೋಗ್ಲಿ ಸುಡುಗಾಡಿಗೆ? ನೀನ್ ಹೋಗು, ನಿಮ್ಮ ಅಪ್ಪ ಹೋಗ್ಲಿ. ನಮ್ಮ ಅಪ್ಪನ ಸುಡಾಡ ಕಳಿಸಿ ನೀ ಏನ್ ಮಾಡ್ಬೇಕಂತ ಮಾಡಿ. ನಾನು ಅಲ್ಲಿ ಕುಂತ ನೋಡ ಅವನಿಂದ ಓಡಿ ಹೋಗ್ಬಿಡ್ತೀನಿ. ಅಯ್ಯಯ್ಯ, ನನ್ನೇನು ಕೇಳ್ತಿ? ನನ್ನೇನು ಕೇಳಿ? ಎಲ್ಲ ತಯಾರಾಗಿ ನಿಂತೀನಿ ನೋಡ್ಲಿ. ಅಯ್ಯಯ್ಯ, 3 ಬಿಟ್ಟಿ ನೋಡಿ ನಿನ್ ಕಟ್ಟಿಗ ಅಲ್ಲ ನೋಡಿಕಿನ ಸೊಂಡೆ ಹರ್ಕೊಂಡ್ಬಿಟ್ಟೆನಲ್ಲೇ. ಅಯ್ಯಯ್ಯ, ಅಲ್ಲವ ಸಾವಿತ್ರ ಬಾಯಿಲಿ ನೀನು ತಿಳಿದ ಕೈ ಓಣ್ಯಾಗ 4 ಮಂದಿ ಬುದ್ಧಿ ಹೇಳ್ತಿ ಅಂತ. ಸಾವಿತ್ರ ಹಂಗ ಹಿಂಗ ಅಯ್ಯೋ ನಿಂದು ವರ್ಣನೆ ಮಾಡ್ತಾರ. ನಾ ಏನು ಒಲ್ಲೆ ಹೋಗು ಅಲ್ಲ ಮನ್ಯಾಗ ಇಲ್ಲೇದಳ ಈಗ ಬುದ್ಧಿ ಹೇಳಕ್ ಬರೋದಿಲ್ಲ. ಹೇಳ್ತೇನೆ ಈಕಿನ್ನ ಮತ್ತ. ಅಯ್ಯಯ್ಯ, ಯಾಕೆ ಕಿಸ್ತಲೆ ನೀನ ಕಿಸಬಾಯ ಅವಳೆ ಬರೋಬರಿ ಅಕ್ಕ ನೀನು ಹೇಳಿದ್ದು. ಬಾರವ್ವ ಬಾ. ಬಂದರ ನೋಡ ಬಂಗಾರಿ ಎಷ್ಟು ಚಂದ ಹೇಳ್ದಲ್ಲ. ಏನ್ ಹೇಳಕತ್ತಿಲ್ಲ ಆಕಿಗೆ? ತಾಯಿಗೆ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಅಂತ ಹೇಳ್ತಿದ್ದೆ. ನೀ ಹೇಳಿದಲ್ಲ ಹಿಂಗ. ನಾನ್ ಲೂಜ? ಯಾರಂದ್ರ? ಏಯ್, ನೀನ್ ಲೂಜು, ನಿನ್ನ ಗಂಡ ಲೂಜು, ಇವಳು ಲೂಜು, ಇವಳ ಗಂಡ ಲೂಜು, ಇಡೀ ನಿಮ್ಮ ಮನೆ ಲೂಜು. ಹೌದವ್ವ, ನಮ್ಮಂತನೇ ಲೂಜ್ ಆಗ್ಬಿಟ್ಟೈತಿ. ನೀನು ಹಬ್ಬಳೆ ನೋಡಿ ಬಿಗಿಯಾಗಿರಾಕಿ. ನಾನು ಬಿಗಿಯಾಗಿನ ಅಂತೇಳಿ ನಿಮ್ಮ ಅಪ್ಪನ ಜೊತೆ 20 ವರ್ಷ ಆದ್ರೂ ಬಾಳೆ ಮಾಡಕ್ ಹತ್ತಿನಲ್ಲಿ ನನ್ನೇನು ಕೇಳ್ತೇನೆ ನೀನು? ಅಯ್ಯಯ್ಯ, ಬೇಡಮ್ಮ, ಸಣ್ಣ ಹುಡುಗಿ. ಸಣ್ಣ ಹುಡುಗೇನವ ದೌಡ್ ಲಗ್ನ ಮಾಡ್ತೀರ 4 ಹಡ್ತಿದ್ಲಿಕ್ಕೆ. ಇದೊಂದು ತಂದು ಓಟಿ ಏನೇವ ಒಂದಿಟ್ಟ ಹಾಲ ಚಾಪಡಿ ಏನಿದ್ರಾಗ ಹಾಲು ಹಾಕ್ಲಾರ್ದು ಮಾಡ್ತಾರೆ. ಅಯ್ಯಯ್ಯ, ನಮ್ಮ ಸೆಟ್ಟಿ 10 ಎಮ್ಮೆ ಕಟ್ಟೆನ ಮನೆಗೋಗಿ ಮಂದಗ ಹಾಲು ಹಾಕೊಂಡು ಕೊಡ್ತೀನಿ. ಹೋಗ ಹೋಗ ನಿಂಗೇನು? ಅಯ್ಯ ಲೋಟ ಅಕ್ಕ ಲೋಟ. ಬೈಲಿ ಬಿಡಮ್ಮ, ಏನ್ ದೊಡ್ಡ ವಿಷಯ. ಅಯ್ಯ, ಆಕಿ ಸುದ್ದಿ ಗೊತ್ತಿಲ್ಲ ಅಕ್ಕ ನಿನಗೆ. ಆಕಿ ಎಲ್ಲೋದ್ರೂ ಹೀಗೇನೆ ಏನಾರ ಒಂದು ಸಾಮಾನು ತಗೊಂಡು ಹೊಂಟೆ ಬಿಡ್ತಾಳೆ. ಲೋಟ ಚೆರಿಗೆ ತಾಟು ಒಂದು ಬಿಡದಲ್ಲ ಆಕಿ. ಹೋಗ್ಲಿ ಬಿಡು, ಆ ಮಾನಿಗಡಿ ಮತ್ತೆ ನಮ್ಗೆ ಯಾಕೆ? ತಗೋ, ಮಗುನ ಆಡಿಸ್ತಾರು, ಒಳಗಡೆ 1-2 ಪಾತ್ರೆ ತೊಳೆದು ಬರ್ತೀನಿ. ಬೇಡಮ್ಮ, ನೀ ನೀರಲ್ಲಿ ಓಡಾಡಬಾರ್ದು ಅಂತ ನಾನು ಹೇಳಿಲ್ಲ. ನಾನು ಪಾತ್ರೆ ತೊಳಿತೀನಿ. ಸಾಕು ತಾಯಿ, ಎದೆ ಹಾಲು ಅದು ಹೇಗಪ್ಪ ಸರಿ ಹೋಗುತ್ತೆ. ನಿನಗೋಸ್ಕರ ನಿನ್ನ ಹೆತ್ತ ತಾಯಿ ಎದೆ ಹಾಲು ಕಾದಿನಿ. ಬಾ ಮಗನೇ, ನನ್ನ ಎದೆ ಹಾಲುಂಡು ತೃಪ್ತಿ ಬಂದಪ್ಪ, ತೃಪ್ತಿ ಬಂದ.
ಬಂಜದ ವಿಷದ ಹಾಲು ಕುಡಿದ್ರೆ ನಿನ್ನ ಮಕ್ಕಳು ಸಾಯ್ತವ, ಆಕೆ ಮಕ್ಕಳು ಬದುಕ್ತವ. ಅಷ್ಟು ತಿಳುವಳಿಕೆ ನಿನಗ? ಅಕ್ಕ ಅಕ್ಕ ಇದೆಂತ ಕೆಲಸ ಮಾಡ್ತಾ ಇದ್ದೆ ಅಕ್ಕ? ಆ ಹಸುಗುಸು ನಿನಗೇನು ಅನ್ಯಾಯ ಮಾಡಿದ್ದಂತ ನಿನ್ನ ಬಂಜದ ವಿಷಯದ ಹಾಲು ಕುಡಿಸಿ ಆ ಮಗುವನ್ನು ಕೊಲ್ಲಲು ಪ್ರಯತ್ನ ಮಾಡ್ತಿದ್ದೆ. ನಿನ್ನೆಷ್ಟು ನಂಬಿದ್ನಲ್ಲಕ್ಕ, ನಿನ್ನೇ ನನ್ನ ಹೆತ್ತ ತಾಯಿ ಅಂತ ತಿಳಿದುಕೊಂಡಿದ್ದಲ್ಲಕ್ಕ. ಆದ್ರೆ ನೀನು ಇರ್ತಿ ಮೋಸ ಮಾಡ್ತಾ ತಂದ್ಕೊಡ್ಲಕ್ಕ. ಇದೊಂದು ಸಲ ಅರಿವಿ ಅಪರಾಧ ಮಾಡಿದ್ದೇನಪ್ಪ. ಇದನ್ನೇ ದೊಡ್ಡ ರಾಧ ಅಂತ ಮಾಡಬೇಡ. ಇನ್ನು ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡ್ಲಾರೆ. ಇದೊಂದು ಸಲ, ಇದು ಒಂದೇ ಒಂದು ಸಲ ದಯವಿಟ್ಟು ನನ್ನ ತಪ್ಪು ಕ್ಷಮಿಸ್ಬಿಡಮ್ಮ. ಕ್ಷಮೆ? ನನ್ನ ಮಗುವನ್ನು ಕೊಲ್ಲಲು ಪ್ರಯತ್ನ ಪಟ್ಟ ನಿನ್ನಂತ ರಾಕ್ಷಸಿಗೆ ಕ್ಷಮೆನೆ? ಹೇಗಾದ್ರೆ ಅವಳು ಕೈಯಿಂದ ನನ್ನ ಮಗು ಉಳಿಸ್ಕೋಬೇಕು. ನಾನೇ ಮನೆ ಇಟ್ಕೊಟ್ಟು. ಏನಿದು ರಾಥ ಅಂತ? ಬನ್ರಿ, ನನ್ನ ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಇದ್ದ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಆ ಮಾತು ನಂಬಿ ಅವಳ ಕೈಲಿ ಮಗು ಕೊಟ್ಟು ಹೋದ್ರೆ ಎಂತ ಕೆಲಸ ಮಾಡಿದಳು ಗೊತ್ತಾ? ಏನ್ ಮಾಡಿದಾಳೆ? ತನ್ನ ಬಂಜದ ವಿಷದ ಹಾಲು ಕುಡಿಸಿ ನಮ್ಮ ಮಗುವನ್ನು ಕೊಲ್ಲಲು ಪ್ರಯತ್ನ ಮಾಡ್ತಿದ್ದಾಳ್ರಿ ನಿಮ್ಮತ್ತಿಗೆ. ಏನೇ ಹೇಳ್ತಾ ಇದ್ದೀನಿ ನೀನು? ನನ್ನ ಮೇಲೆ ಕ್ರಿಸಿಟ್ಟು ಇಲ್ಲೇ ನಿಂತಿದ್ದಾಳೆ ನೋಡ್ರಿ, ಅವಳನ್ನೇ ಕೇಳ್ರಿ. ಅದಕ್ಕೆಮ್ಮ ಮಾಲ್ತಿ ಹೇಳಿದ ಮಾತು ನಿಜವೇನಮ್ಮ? ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಮಾಲ್ತಿ ಹೇಳಿದ ಮಾತು ನಿಜವೇ? ನಿನ್ನ ನನ್ನ ಹೆತ್ತ ತಾಯಿ ಅಂತ ತಿಳ್ಕೊಂಡಿದ್ನಲ್ಲಮ್ಮ. ನಮ್ಮ ಹಸುಗುಸು ಹಸನಾಗಿ ಬೆಳೀತಿರೋದು ನಿನ್ಗೆ ಇಷ್ಟವಾಗ್ಲಿಲ್ವೇ? ಈ ರೀತಿ ನಮ್ಮ ಮುಂಚಿನ ವಿಷ ಕುಡಿಸಿ ಕೊಲ್ಲೋದಕ್ಕಿಂತ ಒಂದೇ ಸಾರದ್ರ ಕತ್ತಿಚ್ಚಿ ಕೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲಮ್ಮ. ಹೊಟ್ಟೆಯೊಳಗೆ ಚೆಲ್ಲ ಮತ್ಸರ ತುಂಬಿಕೊಂಡು ಮೇಲ್ಮಾತಿಗೆ ಮೈದನ ನಿನ್ನಿಂದಲೇ ನಮ್ಮ ವಂಶದ ಬಳಿ ಬೆಳಿಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ. ಈ ರೀತಿ ಪಂಚಿದಿ ವಿಷ ಕುಡಿಸಲು ನಾಚಿಕೆ ಆಗಲಿಲ್ವ ನಿನಗೆ? ಮಾತಿ, ಈ ಮನೆ ಸವಾಸನೆ ನಮಗೆ ಬೇಡ, ಎಲ್ಲಾದ್ರೂ ದೂರ ಹೊಟ್ಟುಗಿಡೋದು ನಾವು. ಏನಪ್ಪ ಎಲ್ಗೂ ಹೊರಟಂತಿದೆಯಲ್ಲೋ? ನೋಡೋಣ, ಇನ್ಮೇಲೆ ನಿಮ್ಮೊಂದಿಗೆ ಕೂಡಿಕೊಳ್ಳೋದು ಸಾಧ್ಯವಿಲ್ಲ. ರವಿ, ಎಲ್ಲಾದ್ರೂ ದೂರ ಹೋಗಿ ಅತ್ತಿಗೆಯ ಮೃತ್ಯು ಹಸ್ತದಿಂದ ನಮ್ಮ ಮಗುನ ಬದುಕಿಸ್ಕೊಳ್ತೀವಿ. ಏನಾಯ್ತು? ಅಲ್ಲೋ ನಡೆದಿರೋ ವಿಷಯ ಏನಾದ್ರು ಏನೋ? ಅಡ್ಡ, ನಮ್ಮ ಹಸುಗೂ ಹಸನಾಗಿ ಬೆಳೀತಿರೋದನ್ನ ಸಹಿಸಲಾರದೆ ತನ್ನ ಪಂಚಿದೆಯ ವಿಷ ಕುಡಿಸಿ ನಮ್ಮ ಮಗುನ ಕೊಲ್ಲುವ ಪ್ರಯತ್ನ ಬಾನಿನ ಹೆಂಡತಿ ರವಿ. ನೋಡೋಣ, ನನ್ನ ಮಗುಗೆ ಮೃತ್ಯು ರೂಪಿಣ ಅತ್ತಿಗುಡನ್ನ ಕೂಡಿ ಬಾಳೋದು ನಮ್ಗೆ ಇಷ್ಟವಿಲ್ಲ. ಎಲ್ಲಾದ್ರೂ ದೂರ ಹೊರಟೋಗ್ತೀವಿ. ಅಣ್ಣ, ವಾಸ್ತವ್ಯದಲ್ಲಿ ಮನೆ ನನ್ನ ಹೆಸರಿಗೆ ಬರಲ್ಪಟ್ಟಿದ್ರು ನಾನಾಗಿ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲ. ನಿನ್ನ ಧರ್ಮಕ್ಕೆ ತಿಳಿದ್ರೆ ನಾಳೆ ನಿನ್ನ ಮನೆ ಬಿಟ್ಟು ಹೋಗ್ತೀನಿ. ಅಣ್ಣ, ನನಗೆ ಆಸ್ತಿ ಬೇಡ, ಈ ಮನೆ ಬೇಡ, ನನ್ನ ನೀರು ಬೇಡ, ನನಗೆ ನನ್ನ ಮಗು ಬೇಕಣ್ಣ. ಹೌದಪ್ಪ, ನನಗೆ ಈ ಆಸ್ತಿ ಬೇಡ, ಈ ಮನೆ ಬೇಡ, ನಾನು ಬೇಡ. ಆದ್ರೆ ನಿನಗೆ ನಿನ್ನ ಮಗು ಮಾತ್ರ ಬೇಕು. ನಿನಗೆ ನಿನ್ನ ಮಗು ಮಾತ್ರ ಬೇಕು ಅಲ್ಲ? ಸ್ವಲ್ಪ ವಿಚಾರವಿರಬೇಕಾದ್ರೂ ಆತ್ಮದ ಕೊಡು. ಒಂದು ವೇಳೆ ತಪ್ಪು ನಿನ್ನ ತೆಗೆದಾಗಿದ್ರೆ ಅವಳಿಗೆ ತಕ್ಕ ಶಿಕ್ಷೆ ನಾನು ಸಿಗುತ್ತೇನೆ. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅನ್ಬೇಡಪ್ಪ, ಮನೆ ಬಿಟ್ಟು ಹೋಗ್ತೀನಿ ಅನ್ಬೇಡ. ಸಾವಿತ್ರಿ, ನನ್ನ ತಮ್ಮನ ಮಗನಿಗೆ ನಿನ್ನ ಪಂಚದೆಯ ವಿಷದ ಹಾಲು ಉಣಿಸಿದ್ದು ಸತ್ಯ ಇದೆ. ಸಾವಿತ್ರಿ, ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ, ನನ್ನ ತಮ್ಮನ ಮಗನಿಗೆ ನಿನ್ನ ಪಂಚದೆಯ ವಿಷದ ಹಾಲು ಉಣಿಸಿದ್ದು ಸತ್ಯ ಇದೆ? ಆ ಕೂಸು ನಿನಗೆ ಏನು ಅನ್ಯಾಯ ಮಾಡಿತ್ತು ಅಂತ ಅದಕ್ಕೆ ನಿನ್ನ ಪಂಚದೆಯ ವಿಷದ ಹಾಲು ಉಣಿಸಿದ್ದೆ. ನಿನ್ನ ಕತ್ತು ಹೆಚ್ಚಿಗೆ ವಿನಾಕಾರಣ ನೀವ್ಯಾಕಣ್ಣ ಮನಸ್ತಾಪ ಮಾಡ್ಕೊಳ್ತೀರಿ? ಈ ಸಮಸ್ಯೆಗೆ ಮೂಲ ಕಾರಣವಾದ
ನಮ್ಮ ಮಗುನೊಂದಿಗೆ ನಾವೇ ಮನೆ ಬಿಟ್ಟು ಹೋಗ್ತೀವಿ. ಇನ್ಮೇಲಾದ್ರೂ ಸುಖವಾಗಿರಂತ ಹೇಳಪ್ಪ ನಿನ್ನ ಹೇಳ್ತೇವೆ. ಮನೆ ಬಿಟ್ಟು ಹೋಗ್ತೀನಿ ಬೇಡಪ್ಪ. ನೋಡು, ಇನ್ನೊಂದು ಸಾರಿ ನಿನ್ನತಿಗಿಂದ ಇಂತಹ ದುರ್ಘಟನೆ ಘಟಿಸದಂತೆ ನಾನು ಅವಳಿಗೆ ಎಚ್ಚರಿಕೆ ಕೊಡ್ತೇನೆ. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಬೇಡಪ್ಪ. ಏ ರವಿ, ನಾವಿಬ್ರು ಇದೇ ಮನೆಯಲ್ಲಿ ಹುಟ್ಟಿ ಇದೇ ಮನೆಯಲ್ಲಿ ಆಡಿ ಬೆಳೆದು ಬರಲು ಬೇಡಪ್ಪ. ಇರುವಾಗ ನನ್ನನ್ನು ಬಿಟ್ಟು ಹೋಗೋದಕ್ಕೆ ನಿನ್ನ ಮನಸ್ಸಾದ್ರೂ ಯಾಕೆ ಒಪ್ಪುತ್ತೋ? ನೋಡು, ಊರಲ್ಲಿ ಜನರೆಲ್ಲ ಏನು ಮಾತಾಡ್ಕೊಳ್ತಾರೆ ಗೊತ್ತೇನೋ? ನೋಡ್ರೋ ಬಲವಂತಪ್ಪ ರವಿನ ನೋಡಿದ್ರೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನ ನೋಡಿದ್ರೆ ಹಾಗಾಗುತ್ತೆ. ಅವರನ್ನು ನೋಡಿ ಜೀವನ ಸಾಗಿಸುವುದನ್ನು ಕಲಿತ್ಕೊಳ್ರೋ ಅಂತಾರೋ. ಇಂತಿರುವಾಗ ನೀನು ಮನೆ ಬಿಟ್ಟು ಹೋಗಿ ಈ ಮನೆತನದ ಘನತೆ ಗೌರವವನ್ನು ಚಿತ್ರ ಮಾಡ್ತೀರಪ್ಪ. ಆಯ್ತಪ್ಪ, ಬೇಡಪ್ಪ ರವಿ, ಮನೆ ಬಿಟ್ಟು ಹೋಗ್ಬೇಡಪ್ಪ. ಮನೆ ಬಿಟ್ಟು ಹೋಗ್ತೀನಿ ಬೇಡ. ರವಿ, ನನಗಾದ್ರೂ ಯಾರಿದ್ದಾರೋ? ನನ್ನವರು ಅನ್ನೋರು ಯಾರಿದ್ದಾರಪ್ಪ? ನನ್ನದು ಅನ್ನುವುದು ಏನಿದೆಯೋ ಎಲ್ಲವೂ ನಿನ್ನದೇ. ಈ ಮನೆ ನಿನ್ನದು, ಈ ಆಸ್ತಿ ನಿನ್ನದು. ನನಗೇನು ಮಕ್ಕಳೇ, ಮರಿಗಳೇ ಯಾರಿದ್ದಾರು ನನಗೆ? ನನ್ನ ಮಗನೆಂದರು ನೀನೇ, ನನ್ನ ತಮ್ಮನೆಂದರು ನೀನೇ. ನಾಳೆ ನಾವು ಸತ್ತಾಗ ನಮಗೆ ಹಿಡಿ ಮಣ್ಣು ಹಾಕಬೇಕಾದವನು ನೀನೇ ಅಪ್ಪ. ಇಂತಿರುವಾಗ ನೀವು ಮನೆ ಬಿಟ್ಟು ಹೋಗಿ ನನ್ನನ್ನು ಜೀವಂತ ಶವವನ್ನಾಗಿ ಮಾಡಬೇಡಪ್ಪ. ಜೀವಂತ ಶವವನ್ನಾಗಿ ಮಾಡಬೇಡ. ನಿನಗೆ ಕೈ ಮುಗಿಕೆ ಮನೆ ಬಿಟ್ಟು ಒಬ್ಬರು ಬೇಕಿದ್ರೆ ನಿನ್ನ ಕಾಲಿಗೆ ಸಾವಿತ್ರಿ, ಅನ್ಯಾಯವಾಗಿ ನಿನ್ನ ಕೆನ್ನೆ ಬಾಯಿಸಿದ ಈ ನನ್ನ ಕೈಗಳು ಕತ್ತರಿಸಿ ಹೋಗಬೇಕು. ಸಾವಿತ್ರಿ, ಕತ್ತರಿಸಿ ಹೋಗಬೇಕು. ನನ್ನ ತಪ್ಪನ್ನ ಕ್ಷಮಿಸು ಸಾವಿತ್ರಿ, ನನ್ನ ತಪ್ಪನ್ನ ಕ್ಷಮಿಸು. ತಪ್ಪು ನಿಮ್ಮದಲ್ಲ ಅಂದ್ರೆ ತಪ್ಪು ನಿಮ್ಮದಲ್ಲ. ಮೊದಲನೆಯ ತಪ್ಪು ನಾನು ಆ ಮಗುವಿಗೆ ಜನ್ಮ ಕೊಡಬಾರ್ದಾಗಿತ್ತು. ಮಗುವಿಗೆ ಜನ್ಮ ಕೊಡಬಾರ್ದಾಗಿತ್ತು. ಇನ್ನು ಎರಡನೆಯ ತಪ್ಪು, ನಾನು ಜನ್ಮ ಕೊಟ್ಟ ಮಗುವನ್ನ, ನಾನು 9 ತಿಂಗಳು ಮಗುವನ್ನ ಮತ್ತೊಬ್ಬರಿಗೆ ದಾನ ಮಾಡಬಾರ್ದಾಗಿತ್ತು ರೀ. ಮಾಡಬಾರ್ದಾಗಿತ್ತು. ಇನ್ನು ಮೂರನೆಯ ತಪ್ಪು, ದಾನ ಮಾಡಿದ ಮಗುವನ್ನ, ನಾನು ಹೆತ್ತ ಮಗುವನ್ನ ನನ್ನದು ಎಂಬ ಮಮಕಾರದಿಂದ ನನ್ನ ಎದೆ ಹಾಲು ಕುಡಿಸಿದ್ನಲ್ಲ, ಇದು ನನ್ನ ಮೂರನೆಯ ತಪ್ಪು ರೀ. ಮೂರನೆಯ ತಪ್ಪು. ಹೇಳಿ, ಜಗತ್ತಿನಲ್ಲಿ ಯಾವ ಹೆಣ್ಣು ಇಂಥ ತಪ್ಪು ಮಾಡ್ತಾಳೆ ಹೇಳಿ? ಯಾವ ಹೆಣ್ಣು ಇಂಥ ತಪ್ಪು ಮಾಡ್ತಾಳೆ ಹೇಳಿ? ಹೆಣ್ಣು ಇಂಥ ತಪ್ಪು ಮಾಡ್ತಾಳೆ? ಹೆಣ್ಣು ಇಂಥ ತಪ್ಪು ಮಾಡ್ತಾಳೆ? ಈ ಜಗತ್ತೇ ನನ್ನನ್ನ ಬಂಜೆ ಎಂದು ನಿಂದಿಸ್ತಿರುವಾಗ ನನ್ನ ಕೈ ಹಿಡಿದವರಾದ ನೀವಾದ್ರೂ ಯಾಕೆ ಸುಮ್ಮನೆ ಇರ್ತೀರಿ? ನನ್ನ ಬಡಿರಿ, ನನ್ನ ಹೊಡಿರಿ, ನನ್ನ ಕತ್ತಿ ಹಿಚ್ಚಿಗೆ
ಮಾಡಿಕೋ ಸಾವಿತ್ರಿ, ಸಮಾಧಾನ ಮಾಡಿಕೋ. ನೀನು ನನ್ನನ್ನು ಹಾಗೆ ನೋಡ್ಬೇಡ ಸಾವಿತ್ರಿ, ಯಾಕಂದ್ರೆ ಎತ್ತ ಕರುಣನ್ನ ನಿನ್ನಿಂದ ಅಗಲಿಸಿದ ಪರಿಣಾಮ ಈ ನಿನ್ನ ಕಂಗಳಲ್ಲಿ ರೋಷ, ಆವೇಶ ಎಲ್ಲವೂ ಅಡಗಿದೆ. ಓ ನಿನ್ನ ಕಂಗಳನ್ನು ನೋಡುವ ಶಕ್ತಿ ನನಗಿಲ್ಲ ಸಾವಿತ್ರಿ, ನನಗಿಲ್ಲ. ಈ ತಪ್ಪು ನನ್ನದು, ತಪ್ಪನ್ನ ಕ್ಷಮಿಸು ಸಾವಿತ್ರಿ. ತಪ್ಪು ನಿಮ್ಮದಲ್ಲ, ತಪ್ಪು ನಿಮ್ಮದಲ್ಲ, ಬರಿದಾದ ಈ ಬಂಜಿ ತೊಟ್ಟಿಲಿನ ತಪ್ಪು ರೀ, ಬರಿದಾದ ಈ ಬಂಜಿ ತೊಟ್ಟಿಲಿನ ತಪ್ಪು, ಬಂಜಿ ತೊಟ್ಟಿಲಿನ ತಪ್ಪು. ಬಂಜೆ ಬಾಳು ಕತ್ತು ಮುಚ್ಚಿ ಹಾಲು ಕುಡಿದ್ಲಂತ ಈಕೆ ನೋಡಿದ್ಲ ಅಂತ ಬಂದಳು ಜಗಳಾಡ್ಕೊಂಡು. ಅವನು ಬಂದನು ಊದ್ಗುಂಬಳಕಾಯಿ ಮುಖದವನು ಒತ್ತು ಹೊರಗೆ ಹಾಕ್ಬೇಕಂದೆ ನಮ್ಮ ಶೆಟ್ಟಿ ನೋಡಿ ನನ್ನ ಕರಳು ಚುರ್ರಂತೂ ಮನೆಗೆ ಇಟ್ಕೊಂಡಿನಿ. ಅಲ್ಲ ಅವ್ರಿಬ್ಬರನ್ನ ಹೊರಗೆ ಹಾಕಿ ಬಾ ಅಂತ ಹೇಳಿದ್ದೆ ಮನೆ ಕೀಲಿ ಹಾಕ್ಕೊಂಡು. ಇನ್ನೂ ಬರಲಿಲ್ಲಲ್ಲ ನಮ್ಮ ಶೆಟ್ಟಿ. ಬಂತು ನನ್ನ ಹುಲಿ. ಬೇಡ ಮಕ್ಕಳ, ನಾನು ಸಾಕಷ್ಟು ಸಲ ಕಚೇರಿಗಟ್ಟು ಹೆಚ್ಚಿನ ಹೇಳಿದ್ದೀನಿ. ನಾನು ಲಾ ಓದಿನಿ ರೇ ಮಕ್ಕಳ. ಲಾ ಅಂದ್ರೆ ನಾ ಶೆಟ್ಟಿ, ನನಗೇನು ಗೊತ್ತು? ಏನ ಅಂದೆ? ಅಲ್ಲಿ ಒಬ್ರು ಗತೆ ಮಾತಾಡಿದ್ರೆ ಮಕ್ಕಳು ಎಲ್ಲರ ಬರೋದ ಗತೆ ಸಾಲ ಮಾತಾಡ್ತಾರ ಮಕ್ಕಳು. ನೀನು ಅವ್ರಿಗೆಲ್ಲ ಚಹಾ ಕುಡಿಸ್ಬೇಕಾಗಿತ್ತು. ಬಿಡ್ಡೆ ಮಳೆ, ಯಾರು ಚಾ ಕುಡಿಸ್ತಾರ ಯಾರು ತಿರ್ಸ್ತಾರ ಅಂತಾನೆ ಹೇಳ್ತೆ ನೀನು. ನಾ ಹೇಳಿದ ಕೆಲಸ ಏನ್ ಮಾಡಿ ಬಿಟ್ಟಿರ ಸರ್ವ ಆಸ್ತಿನ ಮಳೆ ಹೆಸರು ಕಬ್ಜಾ ಕೊಡಿಸಿ ಆ ಸಾವಿತ್ರನ ಬಲವಂದ್ರ ಉಂಟು ಬಟ್ಟಿ ಮ್ಯಾಗ ಮನೆ ಬಿಡಿಸಿ ಹೊರಗೆ ಹಾಕಿದ್ಲ ಬಂದ್ ನೋಡು. ಈ ಕಂಬೀರ್ ಗಂಡಸ ಆಯ್ತು ನೋಡಿ ನೀನು. ಇವತ್ತು ಕಬ್ಬಿರ ಆಯ್ತು ತಗೊಂಡೇನು ಎದ್ದು ನಿಮ್ಮ ಮೂರು ತೆರಗಳು ಕಣ್ಣಾಗ ಮಣ್ಣು ನುಗ್ಗಿ ನೀರಿಗೆ ಬಂದ ನೀನು ಓಡಿಸ್ಕೊಂಡು ಬಂದ್ಯಾ ಅಂದ ಕಬ್ಬಿರಾಗಿದೆ. ಅಯ್ಯಯ್ಯ ಸೂರ, ನಾನಾ ಓಡಿ ಬರ್ತಿದ್ರೆ ನನ್ನೆಲ್ಲಿ ಓಡಿಸ್ಕೊಂಡ್ ಬರ್ತೈತಿ? ನಾನು ಅಂಗಡಿ ಬಂದಿದ್ದಲ್ಲ, ಬಳ್ಳಾರಿ ಕೂಡ ಶೆಟ್ಟಿ, ಬಳ್ಳಾರಿ ಕೂಡ ಶೆಟ್ಟಿ, ಬಳ್ಳಾರಿ ಕೂಡ ಶೆಟ್ಟಿ ಅಂತ ಬಂದು ನಡುವಿನ ಬಳ್ಳಿಸಿಗೆ ಹೋಗಿದ್ದೆಲ್ಲ. ಮತ್ತೆ ನೀನೇನು ಕಮ್ಮಿದ್ದೇನು? ನಾ ಕೊಡ ಇಟ್ಕೊಂಡು ಹಳ್ಳಕ್ಕೆ ನೀರಿಗೆ ಹೋದಾಗ ಕಳ್ಳಿ ಸಾಲಾಗ ನಿಂತು ಶಿಳ್ಳೆ ಆಗ್ತಿದ್ದೆ. ನೀ ಬಳ್ಳಿ ಹೆಚ್ಚಿದ್ರೆ ಶಿಳ್ಳು ಹೊಡ್ಯಕ್ಕೆ ಲೈಸೆನ್ಸ್ ಸಿಕ್ತು. ಗತಿ ರೂಪದ ಬೇಡ ಪದ್ಯ ರೂಪದ ಹೇಳ್ದ ಕೇಳಿ ಸಂಗಿ ಅಕ್ಕ ನಿಮ್ಗೆ ಹೋಗತ್ತಾಗ ಹುರಿದಿನ ಕುಡಿಯಕ್ಕೆ ಹಚ್ಚಿ ಬಿಡ್ತೀರಿ. ಕುಡಿ ಮ್ಯಾಗ ಮಡ್ಕಲ್ ಕಣ್ಣು ಚೊಣ 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 ಹೊಡಿತೀರಿ. ಶೆಟ್ಟಿ ಮುಗಿತು ನಿನ್ನ ಸಿಜನ್. ಅದನ್ನ ಬೇಡ, ಮುಗಿತರ ಬೇಡ. ಅರೆ ಹಳೆ ಎತ್ಲೆ ಹಳೆ ಹೊಳೆ ಹೂಡಂದಾರ ಉಸ್ಗ ಹುಡಬಾರ್ದ ನಮ್ಮನ್ನ. 3 ಹೆಜ್ಜೆ ಬೂತ ಜಗ್ಗೆ ಸತ್ಯವಿನ ಮಣಕಾಲ ಸುಳ್ಳು. ಇರ್ಬಾರ್ದು, ಹೊಟ್ಟಿ ಬೆಳೆದು ಆಡ್ತಾರ. ಹೋಗ್ಲಿ ಬಿಡಿ ಶೆಟ್ಟಿ, ನಂದು ನಿಂದು ಅಷ್ಟಿತ್ತು ಅಷ್ಟಾಯ್ತು ಹೋಯ್ತು. ಶೆಟ್ಟಿ ಇವತ್ತೊಂದು ದೊಡ್ಡದ ಲಾಭದ ಕೆಲಸ ಮಾಡಿ ನೋಡಿ ನಾನು. ಅಂತಂದ್ಯೋ ತೊಡ ನಮ್ಮ ಬಸವಂತಿಲ್ಲ ಬಸವಂತ ಭಾಷ್ಯ ಅತ್ ಏನ್ ಒಂದ್ ಸರ್ಕಾರದವ್ರ ಜನತೆ ಮನೆ ಕೊಟ್ರ ಜನತೆ ಮನೆ ಕೊಡುವ ಕೊಟ್ರ ನಾನು ಶಿಫಾರಸ್ತು ಮಾಡಿದ್ವಳ. ನೀವೇ ಮಾಡಿದ್ರ? ಮತ್ತೆ ನಿಮ್ ಬಗ್ಗೆ ಏನೇನು ಹೇಳ್ತಾನ? ಜರ ಅವ್ರಂತ ನಮ್ಮಂತ ಅದಕ್ಕೆ ಇರೋದವಲ್ಲ. ಆ ಮನೆಗೇನ ಒಳಕಲ್ಲಿ ಇದ್ದಿಲ್ಲ ಅಂತ. ಇವು ಜನತಾ ಮನೇಲಿ ಅವು ಏನು ಒಳ್ಳಂದ್ರ ಒಲಿ ಅಂದ್ರ ಬಾತ್ರ ಅಂದ್ರ ಹಿಂಗೊಂದು ಗಾಡಿ ಹಿಂಗೊಂದು ಗಾಡಿ ಹಿಂದೊಂದು ಬೆನಗಾಡಿ ಕಟ್ಟಿ ಮುಂದೆ ಎತ್ತಲಾಗ ಒಂದು ಅರ್ಧ ಗಾಡಿ ಕಟ್ಟಿ ಒಂದು ಮನೆ ಬಾಗಿಲು ಇಟ್ಬಿಟ್ರೆ ಮುಗೋದು. ನಿಂತಿಗಣ ಗಾಡಿ ಕಾಲು ಬಡಿತದ ಮನೆ ಹೊತ್ಕೊಂಡು ಮೈ ಬರ್ತೈತಿ ಅಂತ ಕಾಮಗಾರಿ ಅವು. ಎಂತದೇನು ಕೊಟ್ಟಾರ ಬಿಡು. ಒಳಕಲ್ಲಿ ಇದ್ದಿಲ್ಲ ಅಂತ ಅವಂದೇನೇ ಹಳೆ ಮನೆಗೆ ಒಳಕಲ್ಲಿ ಇತ್ತಂತ. ಅದನ್ನ ಹೆಪ್ಪಿ ಹೊಸ ಮನೆಗೆ ಹಾಕ್ಬೇಕಂತ ಹೆಬ್ಬ ಕತ್ತಿದ್ನಂತ. ಅದೇ ದಾರಿಗೆ ನಮ್ಮ ತಮ್ಮ ಗುಂಡ ಹೊಂಟಿದ್ನಂತ. ಬಾಪ ಇಬ್ರು ಕೂಡ ಹೆಪ್ಪಿ ಹೊಸ ಮನೆಗೆ ಹಾಕನಂತ ಹೆಬ್ಬ ಕತ್ತಿದ್ರಂತ. ಹೆಬ್ಬಿದ ಮೇಲೆ ಇಷ್ಟು ದೊಡ್ಡ ತೆಕ್ಕ ಬಿತ್ತಂತ ನೋಡ. ಕಲ್ಲು ಎಬ್ಬಿದ ಮ್ಯಾಗ ತೆಗ್ ಬೀಳೋದು ಗುಡ್ಡು ಬೀಳ್ತಾರೆ ಅಡ್ಡಿ. ಅಯ್ಯಯ್ಯ ದೊಡ್ಡ ತೆಕ್ಕಂತ. ಬಿದ್ರು ಬಿದ್ರು ಹೋಗಿ ಆ ತೆಗ್ಗಿನಾಗ ಏನಿರ್ಬೇಕಂತ ಕೆಳಗಿಳಿದು ನೋಡಿದ್ರಂತ 3 ಹರ್ನಾಳಿಗಂತ ಆ ಕಡೆ ಮುಚ್ಚಿತ್ತಂತ. ಇದ್ರಾಗ ಏನಿರ್ಬೇಕಂತ ಮ್ಯಾಗ್ ತಗೊಂಡು ಕಲ್ಲು ತಗೊಂಡು ಎತ್ತಿ ಹೊಡೆದು ನೋಡ್ತಾರಂತ. ಶೆಟ್ಟಿ ಪಂಚರ 3 ಬಂಗಾರ ಗಟ್ಟಿ, ಇಷ್ಟಿಷ್ಟು ಉದ್ದ ಇಷ್ಟಿಷ್ಟು ದಪ್ಪ, ಎತ್ತ ಲಂಬ ಎತ್ತ ಪಿಂಡ.
ಅಡ್ಡಾಡಿ ಎತ್ತಿನ ಕೂಡಿಸಿದ್ದ ರೋಡವು ಎತ್ತುಳು ಕೊಡ್ಸದ್ರೆ ಇಡ್ತಿದ್ದಾರೆ ನೀವು ಸಿಕ್ಕಿ ಪಾಪ ಅಡುತ್ತಾರ ಅಲ್ಲಿ ಅವ್ ತಗೊಂಡು ಏನೋ ಮಾರಕ್ ಹೊಂಟಿದ್ನಂತ ಅವ್ರು ನಮ್ಮ ತಮ್ಮ ಹೇಳಿದಂತ ಬೇಡ ಈ ವಿಷಯ ಪೊಲೀಸರಿಗೆ ಗೊತ್ತಾದ್ರ ನಿನ್ನ ಜೈಲಾಗ ಹಾಕ್ತಾರ ನಮ್ಮ ಅಕ್ಕಂತಲ್ಲಿ ಒತ್ತಿಡೋಣ ಅಂತ ಕರ್ಕೊಂಬಂದ ಮತ್ತೆ ಹಾಗೆ ಏನ್ ಮಾಡೋ ಒತ್ತಿದ್ದಿ ನೀನು ಏನ್ ನಿಮ್ ತಪ್ಪು ಕೂಡ ಏನೋ ಮೋಸ ಐತೋ ಯಪ್ಪ ನಿಮ್ ತಪ್ಪು ಕೂದಲು ಉಗ್ಲಾಕೋ ಮಗ ಅವ್ನು ಒಳ್ಳೆ ನಂಬ್ತೀನಿ 1 ಲಕ್ಷ ಕೊಟ್ಟು ಒತ್ತು ಇಟ್ಕೊಂಡೆ ಕಳಿಸಿನಿ ಈ ದುಡ್ಡು ಕೊಟ್ಟೇ ಬಿಟ್ಯಾ ನಿಮ್ಮ ಪಕ್ಕ ಬಂಗಾರ ಹೋಗಲ್ಲ ನಿಮ್ಮ ಪಕ್ಕ ಬಂಗಾರ ಮನೆ ಹೊರಗಲ್ ಇತ್ತಲ್ಲ ಆ ಹೊರಗಲ್ ಗಟ್ಟಿ ತುದಿ ತಿಕ್ಕಿ ನೋಡಿನಿ ತುದಿ ತಿಕ್ಕಿನಿ ತುದಿ ತಿಕ್ಕಿನಿ ನೋಡುವ ಇಲ್ಲ ಅಯ್ಯಪ್ಪ ಮೋಸ ಆತೋ ಅಯ್ಯಪ್ಪ ಅಟ್ಟ ಇಟ್ಟ 1 ಲಕ್ಷ ಗಡ್ಡಿತಾರೆ ಪತ್ರದ ಗೋಬರ್ತದೆ ಫ್ರಿಜ್ ಹೊರಗೆ ಇಟ್ಟಿ ನೋಡು ಕಿರಿಕಾಯಿ ನಡಮನೆ ಕಂಬಕ್ಕೆ ಹಾಕಿನಿ ಅಟ್ಟೆ ಹತ್ರ ಹಾಕಿ ಸಿಗ್ಬೇಕಲ್ಲ ನನಗ ಮತ್ತೆ ಬಜ್ಜಿನ ಮ್ಯಾಗ ತಗೋತಾರೆ ಅಟ್ಟ ಇಟ್ಟ 1 ಲಕ್ಷ ಏನು ಮಾಲ್ಟನ್ ಕೂಸು ತೊಟ್ಟೆಲ್ ಮ್ಯಾಗಿಂದ ಬಿದ್ದು ಕೂಸಿ ತಲೆ ಹೊಡೆದತಿ ಮನೆಗೆ ಪತ್ತರ ಮನೆಗೆ ಹೋಗಿ ಹೊಯ್ಕೊಂತ ಒಲೆಪ್ಪಯ್ಯಪ್ಪ ತಡಿವ ಹಂಗಲ್ಲಪ್ಪ ಕಣ್ಣಿಗೆ ಚಕ್ರ ಬರಕತ್ತಿತ್ತಮ್ಮ ಒಲೆಪ್ಪಯ್ಯಪ್ಪ ರಕ್ತ ರಕ್ತ ಯಪ್ಪ ಒಬ್ಬರಿಗೆ ನೋಡಕ್ಕೆ ಏನಾಗಿತ್ತಯ್ಯಪ್ಪ ನಿಮ್ಮನ್ನ ಅಯ್ಯಯ್ಯ ಉಶ್ಶು ಮಿಸ್ಟರ್ ರವಿ, ಮಗುವಿನ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸಾಕಷ್ಟು ರಕ್ತ ಹೋಗಿದೆ. ಹೀಗಾಗಿ ನರಗಳು ಕೂಡ ದುರ್ಬಲವಾಗಿವೆ. ನೋಡಿ, ಈಗ ನಿಮ್ಮ ಮಗುವನ್ನ ಬದುಕಿಸಿಕೊಳ್ಳಬೇಕು ಅನ್ನುವ ನಿರ್ಧಾರ ನಿಮ್ಮದಾಗಿದ್ರೆ ಆ ಮಗುವಿಗೆ ಹೆತ್ತ ತಾಯಿ ರಕ್ತ ಕೊಡಿಸ್ತಾರೆ. ಎಷ್ಟೇ ರಕ್ತ ತೊಳ್ರಿ, ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ ಡಾಕ್ಟರ್. ಮಣ್ಣು ಹಡ್ದ ಹಸೆ ಬಾಣ್ತಿ ನಿನ್ನ ಮೈಯಾಗಲ್ಲೈತಿಲಿ ರಕ್ತ. ಏ ಡಾಕ್ಟರ್ ಸಾಬ, ನನ್ನ ಮೈಯಾಗ ತುಂಬಿ ತುಳುಕ್ತೈತಿ, ಬೇಕಾದಷ್ಟು ತಗ. ಯಾಕ ಅವ್ರು ಕೇಳೋದು ಕೂಸಿನ ತಾಯಿ ರಕ್ತ, ನಿಂದಲ್ಲ. ನನ್ ಬರೋದಿಲ್ಲ, ನಿಂದ ಮಾವುಗ್ ಬರುತ್ತ. ನಾನು ಕೇಳ್ತಾ ಇರೋದು ನಿಮ್ಮ ರಕ್ತವಲ್ಲವಮ್ಮ, ಈ ಮಗುವಿನ ಹೆತ್ತ ತಾಯಿ ರಕ್ತ. ಡಾಕ್ಟ್ರೇ, ನಾನೇ ಮಗುವಿನ ಹೆತ್ತ ತಾಯಿ. ಏ ಡಾಕ್ಟರ್ ಸಾಬ, ನಿಮ್ ತಲೆಗಿನ ಕೆಟ್ಟದ್ದೇ ಹಂಗ. ಆ ಕೂಸಿನ ತಾಯಿ ಆಕಿ, ಆ ಕೂಸಿನ ಹಾಯಿ ನಾನ. ತಲೆ ಕೆಟ್ಟಿರುವುದು ನನ್ನದಲ್ಲಮ್ಮ. ನಿಸ್ವಾರ್ಥ ಜೀವಿಗಳ ತ್ಯಾಗದ ಸತ್ಯ ಶೋಷಣೆ ಮಾಡದೆ ಸ್ವಾರ್ಥತನದಲ್ಲಿ ತಲೆ ಕೆಡಿಸಿಕೊಂಡವರು ನೀವು ಹಾಗೂ ಇವರು. ಮಿಸ್ಟರ್ ರವಿ, ನಾನು ನಿಮ್ಮಿಂದ ಅನಿವಾರ್ಯವಾಗಿ ಒಂದು ಸತ್ಯ ಸಂಗತಿಯನ್ನು ಮುಚ್ಚಿಟ್ಟಿದ್ದೆ. ಆ ಸತ್ಯ ಸಂಗತಿಯನ್ನು ಈಗ ಹೇಳ್ತಾ ಇದ್ದೀನಿ, ಕೇಳಿ. ಈ ಮಗುವಿನ ಹೆತ್ತ ತಾಯಿ ನಿಮ್ಮ ಪತ್ನಿಯವರಲ್ಲ. ಅಂದು ನಿಮ್ಮ ಪತ್ನಿ ಗಂಡಾಂತರವೆನ್ನೆದುರಿಸಿ ಗಂಡು ಕೂಸಿಗೆ ಜನ್ಮ ಕೊಟ್ರೇನೋ ನಿಜ, ಆದರೆ ಸರಿಯಾದ ರೀತಿಯಲ್ಲಿ ಹೊರಬಾರದ ಕೂಸು ಭೂಮಿಗೆ ಬರುತ್ತಿದ್ದಂತೆ ಸತ್ತು ಹೋಯಿತು. ಮಗು ಹುಟ್ಟಿದ ಸಂತೋಷದಲ್ಲಿ ಮೂರ್ಛೆ ಹೋದ ನಿಮ್ಮ ಪತ್ನಿಗೆ ಮಗು ಸತ್ತಿರುವ ವಿಷಯ ಗೊತ್ತಾಗಲಿಲ್ಲ. ಒಂದು ವೇಳೆ ಗೊತ್ತಾಗಿದ್ದರೆ ಅವರ ಪ್ರಾಣಕ್ಕೆ ಅಪಾಯವಿತ್ತು. ಈ ಪರಿಸ್ಥಿತಿಯ ಪ್ರಜ್ಞಾನ ಪಡೆದ ಆ ನಿಮ್ಮಣ್ಣ ಓರ್ವ ಮಹಾತಾಯಿ ಬಳಿ ಹೋಗಿ ಈ ಮಗುವನ್ನು ಭಿಕ್ಷೆ ಬೇಡಿ ತಂದು ನಿಮ್ಮ ಪತ್ನಿಯ ಮಗ್ಗಲಲ್ಲಿ ಮಲಗಿಸಿ ಇವತ್ತು ನಿಮ್ಮ ಪತ್ನಿಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಆ ಮಹಾತಾಯಿ ಎಲ್ಲಿದ್ದಾಳೆ ಹೇಳಿ ಡಾಕ್ಟ್ರೆ? ಅವಳು ಎಲ್ಲಿ ಇದ್ರೆ ಅವಳು ಕಾಲು ಹಿಡಿದು ಕರ್ಕೊಂಡು ಈ ಮಗುವನ್ನು ಬದುಕಿಸ್ಕೊಳ್ತೀವಿ ಹೇಳಿ ಡಾಕ್ಟ್ರೆ. ಆ ಮಹಾತಾಯಿಗೆ ನಿಮ್ಮಿಂದ ಬಹಳ ದೊಡ್ಡ ಅನ್ಯಾಯವಾಗಿದೆ ಮಿಸ್ಟರ್ ರವಿ, ಬಹಳ ದೊಡ್ಡ ಅನ್ಯಾಯವಾಗಿದೆ. ಅನ್ಯಾಯನ? ಹೌದು. ಅದು ಹೇಗೆ ಡಾಕ್ಟ್ರೆ? ತಾನ ಹೆತ್ತು ಮಗು ಅಳುತ್ತಿರುವುದನ್ನು ಕಂಡು ಹೆತ್ತ ಕರುಳು ತಡೆಯದೆ ಒಂದೇ ಒಂದು ಬಾರಿ ಕದ್ದು ಮಲೆ ಉಣಿಸಿದ ತಪ್ಪಿಗಾಗಿ ನಿಮ್ಮಿಂದ ಉಗ್ರವಾದ ಶಿಕ್ಷೆಗೆ ಬಲಿಯಾಗಿ ಈ ಮನೆಯಿಂದ ಹೊರನೂಕಲ್ಪಟ್ರಲ್ಲ, ಆ ದುರ್ದೈವಿ ನಿಮ್ಮ ಮತ್ತಿಗೆ ಮಗುವಿನ ಹೆತ್ತ ನಿಮ್ಮಣ್ಣನ ಈ ಮಗುವಿನ ತಂದೆ. ಯಾಕೆ ಡಾಕ್ಟ್ರೆ ಈ ವಿಷಯ ಮುಚ್ಚಿಟ್ಟಿದ್ರೆ ನೀವು? ನಿಮ್ಮ ಮೇಲೆ, ನಿಮ್ಮ ಸಂಸಾರದ ಮೇಲೆ ಅಪ್ರತಿಮವಾದ ಪ್ರೀತಿ ವಾತ್ಸಲ್ಯವನ್ನು ಇಟ್ಟುಕೊಂಡಿದ್ದ ಆ ನಿಮ್ಮಣ್ಣ ತ್ಯಾಗ ಜೀವಿ. ನಿಮಗಾಗಲಿ ನಿಮ್ಮ ಪತ್ನಿಯವರಿಗಾಗಲಿ ವಿಷಯ ತಿಳಿಸಬಾರದು ನನ್ನಿಂದ ಭಾಷೆ ತೆಗೆದುಕೊಂಡಿದೆ. ಭಾಷೆ ಗೊಂದಲಕ್ಕೆ ಸಿಲುಕಿ ನಾನು ಅನಿವಾರ್ಯವಾಗಿ ಈ ಸತ್ಯ ನಿಮ್ಮಿಂದ ಮುಚ್ಚಿಡಬೇಕಾಗಿದೆ. ಈಗ ಮಗುವಿನ ಪ್ರಾಣ ಉಳಿಸುವುದಕ್ಕೋಸ್ಕರ ಸತ್ಯ ಸಂಗತಿಯನ್ನು ಮುಚ್ಚಿಡದೆ ಬಿಚ್ಚಿ ಹೇಳ್ತೀನಿ. ಹೋಗಿ ಆದಷ್ಟು ಬೇಗ ನಿಮ್ಮಣ್ಣ ನಿಮಗೆ ಬೇಗ ಹೋಗಿ. ಇಷ್ಟೆಲ್ಲ ಆಗ್ಬೇಕಾರೆ ಇದ ತಾಯಿನ ಕಾರಣ ಇದಕ್ಕೆ. ಯಾಕ ನೋಡ್ರಿ ಐತೆ ಹೋಗಿತ್ತದು ಏನ್ ಬೇ ಕುಂತಿಯಲ್ಲ ಏನವ ಸಾವಿತ್ರ ಎಂತ ಒಳ್ಳೆ ಕೆಪ್ಪ. ಹೌದು. ನನ್ನ ಮಗನ ತೋರಿಸ್ಬೇಕಾಗಿ ತನ್ನ ಕೂಸಿನ ತಾನ ಮಾಡಿದ ಅಂತ ನೋಡಯ್ಯಪ್ಪ. ಅವ್ರಿಗಂತಾರ ತ್ಯಾಗ ಜೀವಿಗಳು ಅಂತ, ನಿಮಗಂತಾರ ಕಾಗಿಗಳು ಅಂತ. ನಡಿಯಪ್ಪ, ಆಕೆ ಎಲ್ಲದಳು ಹೋಗಿ ಮೊದ್ಲು ಕ್ಷಮೆ ಕೇಳ. ಬಾ. ನಡಿ ಹೋಗೋಣ. ತಡಿತಮ್ಮ, ಏನು ಸ್ವಲ್ಪ ಈ ಡಾಕ್ಟರ್ ಸಾಹೇಬ್ನ ಮಾತಾಡ್ಸಿ. ಏ ಡಾಕ್ಟರ್ ಸಾಹೇಬ, ಬಾ ಮುಂದಕ್ಕ. ಯಾಕಮ್ಮ ನಿನಗೇನು ಕಡಿಮೆ ಆಯ್ತು? ನನಗೇನು ಕಡಿಮೆ ಆಗಿಲ್ಲ, ಎಲ್ಲ ಬರೋಬ್ಬರಿ ಅದೀನಿ. ಅಲ್ಲ, ಈಗ ನನ್ನ ಮಗಳು ಹತ್ಗಂತ ಹೋದ್ಲು, ನನ್ನ ಕರಳು ಚುರ್ರ ಅಂತು. ಮೊದಲ ಈ ಕೂಸಿನ ತಾಯಿ ಹಾಕಿ, ಈ ಕೂಸಿನ ತಾಯಿ ಈಕೆ ಅಂತ ಹೇಳಕ ನೀನು ಬಾಯಾಗ ಏನು ಇಟ್ಕೊಂಡಿದ್ದೆ ಯಪ್ಪ?
ಅಲ್ಲಮ್ಮ, ಇಷ್ಟೊತ್ತವರೆಗೂ ಆ ಮಗುವಿನ ತಾಯಿ ಅವರು, ಈ ಮಗುವಿನ ತಾಯಿ ಇವರು ಅಂತ ಹೇಳುವಾಗ ನೀನು ಇಲ್ಲೇ ಕುಂತಿದ್ದಲ್ಲ. ನೀನು ಕಿವಿಯಾಗ ಏನಿಟ್ಕೊಂಡಿದ್ದಿ? ನಾನು ಊಟ ಮಾಡ್ಕೊಂಡಿದ್ದೆ. ಏನ್ ಮಾತಾಡ್ತಾರೆ ಗುಂಡಣ್ಣ ಅವರು? ನನ್ನೇನು ಕೇಳ್ತಿ? ಅಲ್ಲ ತಮ್ಮ, ಇವ್ರಪ್ಪ ಇವ್ರಮ್ಮೇನು ಇಷ್ಟಿಷ್ಟು ರೊಕ್ಕ ಖರ್ಚು ಮಾಡಿ ಬಾಂಬೆ ಅದೇನು ಇನ್ನೊಂದಪ್ಪ ಅದೆಲ್ಲ ಕಳಿಸಿರ್ತಾರಂತ. ಮಕ್ಕಳು ಶಾಣೆರಾಗ್ಲಿ, ಡಾಕ್ಟರ್ ಆಗ್ಲಿ, ಊರು ಉದ್ಧಾರ ಮಾಡ್ಲಿ, ತಂದೆ ತಾಯಿ ಹೆಸರು ತರಲ್ಲ ಅಂತ. ಇವು ಹೆಸರು ತರವ? ಇವು ಹೆಸರು ತರವಲ್ಲ, ಇವು ರೊಕ್ಕದ್ದವ್ವ ತಮ್ಮ. ಮುಟ್ಟಿದ್ರ 100 ರೂಪಾಯಿ, ಚುಚ್ಚಿದ್ರ 200. ಮೊನ್ನೆ ಅದೇನ ಬಂದಿತ್ತಲ್ಲ ಕೊರೋನಾ, ಅದ್ರಾಗಂತೂ ನೋಡ್ಬೇಕಾಗಿತ್ತಪ್ಪ ಇವ್ರನ್ನ. ಕೆಮ್ಮಿದ್ರ 2 ಲಕ್ಷ, ಸೀನಿದ್ರ 3 ಲಕ್ಷ, ಸತ್ರಂತ ದೇವರಾಣಿಗೆ ರೊಕ್ಕ ಕೊಡ್ತಿದ್ದಿಲ್ಲ ಇವರು. ಹೆಣೆ ಕೊಡತನ ರೊಕ್ಕ ಹಿಂಗ್ ಚಿಮ್ತಿದ್ರು ನೋಡಿ. ಹಿಂಗಾಗಿ ಮಾಡಿ ಮೇಲೆ ಮಾಡಿ ದೊಡ್ಡ ಮಾಡಿ ಕಟ್ಸ್ಕೊಂಡು ಕೂತ್ ಬಿಟ್ರಿ. ಮಾತಾಡ್ತೀಯಮ್ಮ ನೀನು ಸಿಸ್ಟರ್? ಸ್ವಲ್ಪ ಚೆಕ್ ಮಾಡಿ, ಯಾಕೋ ತುಂಬಾ ಮಾತಾಡ್ತಾ ಇದ್ದಾರೆ. BP ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ. ಒಂದು ಇಂಜೆಕ್ಷನ್ ಮಾಡ್ಬಿಟ್ರೆ ಎಲ್ಲ ಸರಿ. ಒಂದು ಇಂಜೆಕ್ಷನ್ ತಗೊಳ್ಳಿ. ಡಾಕ್ಟರ್ ಸಾಬ, ನೀನು ಸೂಜಿ ನನಗೆ ನಡಂಗಿಲ್ಲ. ಯಾಕಮ್ಮ, ನಿಂದ ಚರ್ಮ ಅಲ್ವೇನು? ನಾನು ಮನುಷ್ಯಳದೀನಿ, ನನಗೂ ಚರ್ಮ ಐತಿ. ನನಗೇನ ಆರಾಮ್ ಇರ್ತಿದ್ರ ನಮ್ಮ ಶೆಟ್ಟನೆ ನನಗೆ ಸೂಜಿ ಮಾಡ್ಬೇಕು. ಮತ್ ನಿಮ್ ಶೆಟ್ರಿಗೆ ಆರಾಮಿಲ್ಲ ಅಂದ್ರೆ ನಾನ್ ಮಾಡ್ತೀನಿ. ಏಕ್ ಟೈಮ್ ನಿಮ್ಮಿಬ್ಬರಿಗೆ ಆರಾಮಿಲ್ಲ ಅಂದ್ರೆ ನಾ ಮಾಡ್ತೇನ್ರಿ. ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಡಾಕ್ಟರ್ಗಳ ಅವಶ್ಯಕತೆ ಯಾರು ನಮ್ಮ ಮೈ ಮುಟ್ಟಂಗಿಲ್ಲ. ಇನ್ಮೇಲೆ ಇದ್ದಂಗೆ ನಿನ್ನ ಬಾಯಾಗ ಸರ, ಈ ಅಮ್ಮನ ಆದಷ್ಟು ಬೇಗ ಯಾವ್ದಾರು ಒಂದು ಹುಚ್ಚಾಸ್ಪತ್ರೆಗೆ ಅರ್ಜೆಂಟ್ ಇದ್ದಾನೆ, ದವಾಖಾನೆಗೆ ಹೋಯ್ತು. ಅದನ್ನು ತಗೊಂಡೋಗಿ ಹೇಳ್ತಾನೆ. ನಗತೈತೆ ಕೈವಾಲಿ, ಅಡುತ್ತೈತೆ ಜೀವಾಲಿ, ವಿಧಿಯಾಟ ಬಂದೂರ್ಯಾರು ಮಾನವ, ವಿಧಿಯಾಟ ಬಂದೂರ್ಯಾರು ಮಾನವ. ಬದುಕು ಝಟಕ ಬಂಡಿ, ವಿಧಿ ಅದರ ಸಾಹೇಬ, ಮದುವೆಗೋ ಮಸಣಕೋ ಕರೆದತ್ತವಯ್ಯೋ ಮಂಕುತಿಮ್ಮ ಎನ್ನುವಂತೆ ಮಾನವ ಅದೆಷ್ಟೇ ಧರ್ಮದಿಂದ ನಡೆದುಕೊಂಡ್ರು ದುರುಳ ದೈವ ಅವರನ್ನು ಅತ್ಯಂತ ಎಳೆದಾಡಿ ಜರ್ಜರಿತರನ್ನಾಗಿ ಮಾಡಿಬಿಡುತ್ತದೆ. ಸಾವಿತ್ರಿ, ಜರ್ಜರಿತರನ್ನಾಗಿ ಮಾಡಿಬಿಡುತ್ತದೆ. ನಿಜ ಸ್ವಾಮಿ, ಪರೋಪಕಾರಕ್ಕಾಗಿ ಹೆತ್ತ ಕರುಳನ್ನೇ ದಾನ ಮಾಡಿದರು. ಅಪವಾದ ಹೊತ್ತು ಮನೆಯಿಂದ ಹೊರ ಬರಬೇಕಾಯಿತು. ಇದೆಲ್ಲ ನಮ್ಮ ದುರ್ದೈವ. ತಡೀರಿ ಹೋಗಿ. ನಮಸ್ಕಾರ ನೋಡ್ರಿ. ನಮಸ್ಕಾರ. ಏನ್ರಿ ಇದು? ಅಲ್ರಿ, ಹೇಳ್ದ ಕೇಳ್ದ ಊರು ಬಿಟ್ಟು ಹೊಂಟು ಬಿಟ್ರಲ್ಲ. ಅಲ್ಲ, ಊರು ಬಿಟ್ಟು ಹೋಗುವಂಥ ತಪ್ಪಾರ ಏನ್ ಮಾಡ್ರಿ ನೀವು? ತಪ್ಪು? ಇವಳಿಂದ ಇನ್ನೂ ಎಂಥ ತಪ್ಪಾಗಬೇಕು ಗೌಡ್ರೆ? ಅಲ್ರಿ, ಇವಳು ನನ್ನ ತಮ್ಮನ ಮಗನಿಗೆ ತನ್ನ ಬಂಚದೆ ವಿಷದ ಹಾಲು ಉಣಿಸಿದ್ದು ಸಣ್ಣ ತಪ್ಪೆ ಅಲ್ಲ ಗೌಡ್ರೆ? ಒಂದು ವೇಳೆ ಆ ಕೂಸಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಇದಕ್ಕೆ ಯಾರು ಹೊಣೆ ಇರ್ತಿದ್ರು ನೀವೇ ಹೇಳಿ? 100 ಬಡ ಮಕ್ಕಳಿಗೆ ತಮ್ಮ ತಾಯಿ ತನ್ನದ ಹಾಲು ಉಣಿಸಿದ ಇಂಥ ಸಾವಿತ್ರಮ್ಮನಂಥವರಿಗೆ ಇಂಥ ಅಪವಾದವೇ? ಈ ರೀತಿಯಾಗಿ ಅಪವಾದ ಹೊರಿಸಿ ನಿಮ್ಮನ್ನು ಮನೆ ಬಿಡಿಸಿದ ನಿಮ್ಮ ತಮ್ಮನ ವಂಶ ನಿರ್ವಂಶವಾಗಿ ಹೋಗಲಿ. ನುಡಿಯಿದ್ರು ಅಣ್ಣಯ್ಯ. ನನ್ನ ಮೈದುನ ಏನೂ ಅರಿಯದ ಮುಕ್ತ ಜೀವಿ, ನನ್ನ ತಂಗಿ ಏನೊಂದೂ ತಿಳಿಯದ ಹಸುಳೆ. ನನ್ನ ಮೈದುನನ ಬಾಳು ಬಂದಕ್ಕೆ ಹತ್ತಾಗಿ, ಹತ್ತಕ್ಕೆ 100 ಹಸಿರಾಗಿ ಚಿಗುರೊಡೆಯಲಿ. ನಾವು ಅದನ್ನು ದೂರದಿಂದಲೇ ನೋಡಿ ಆನಂದ ಪಡ್ತೀವಿ ಅಣ್ಣಯ್ಯ. ಎಂಥ ಸ್ವಭಾವ ರೀ ನಿಮ್ಮದು! ನಿಮ್ಮಂಥವ್ರನ್ನ ಮನೆ ಬಿಡಿಸಿಬಿಟ್ನಲ್ರಿ ಬಲವಂತಪ್ಪನವರ ನಿಮ್ಮ ತಮ್ಮ. ಬಲವಂತಪ್ಪನವರ, ಅದರ ಬಗ್ಗೆ ನೀವು ಏನೂ ಯೋಚನೆ ಮಾಡಿಬೇಡ್ರಿ. ಬರ್ರಿ, ನನ್ನ ಮನೆಯಾಗಿರ್ರಿ, ಬರ್ರಿ ನೀವು ಬರ್ರಿ. ಅಣ್ಣ, ಯಾಕಣ್ಣ ಈ ವಿಷಯ ಮುಚ್ಚಿಟ್ಟಿದ್ದಿ ನೀನು? ಯಾವ ವಿಷಯನಪ್ಪ? ಮಾಲತಿಗೂ ಸತ್ತಿರೋ ವಿಷಯ ಯಾಕಣ್ಣ ಮುಚ್ಚಿಟ್ಟಿದ್ದಿ? ಈ ವಿಷಯ ಯಾರ ಮುಂದೆ ಹೇಳಬಾರ್ದು ಅಂತ ಡಾಕ್ಟರಿಂದ ನಾನು ವಚನ ಪಡೆದುಕೊಂಡಿದ್ದೆ. ನಿನಗಾರು ಹೇಳಿದ್ರಪ್ಪ ಇದನ್ನ? ಸುವಾಸನೆ ಸೌಗಂಧ ಕಾಷ್ಟವನ್ನು ಅದಾವ ಮಡಿಕೆಯಲ್ಲಿ ಮುಚ್ಚಿಟ್ಟರು ಅದು ತನ್ನ ಪರಿಮಳವನ್ನು ಬೀರದೆ ಬಿಡುವುದೇ? ನಿಮ್ಮ ಗುಣಗಳನ್ನು ಅರಿಯದೆ ಏನೇನೋ ಮಾತನಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಡಿ. ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ. ಅಕ್ಕ, ನಮ್ಮದೆಂದು ಸಾಕಿದ ನಿಮ್ಮ ಮಗು ತೊಟ್ಟಿಲಿಂದ ಕೆಳಗೆ ಬಿದ್ದು ತಲೆ ಹೊಡೆದುಕೊಳ್ಳಿ. ಅದಕ್ಕೆ ಹೆತ್ತ ತಾಯಿ ರಕ್ತ ಬೇಕು. ಹುಬ್ಳಿ ಸಿರಟ್ ಎಲ್ಲ ನೋಡಿ ಬಂದಪ್ಪ. ಸಿಗವಳ್ಳು ಗದರಿಂದ ಹೋಗ್ಬಿಡ ನಡಿ. ಹೋಗಣ್ಣ, ಮುಂದೆ ಹೋಗನ್ ಬಾ.
ಬಂತ ನನ್ನ ಇದಿ ಒಂದು ಲಕ್ಷ ಚಿಂತೆ ಮೌರ ಬಂಗಾರಲ್ಲೇ ನೀ ಮೌರ 3 ಗಂಟೆ ಕರಿ ಸುಡು ಆಡ್ತದ್ದು ಬಂಗಾರ ಸಿಗಲಿಲ್ಲ ನೀ ಮೌರ ಅಲ್ಲ ತಮ್ಮ ನಾನು ಗೊತ್ತಿಲ್ಲ ಊರಾಗಿದ್ದಿಲ್ಲ ನಾನು ನೋಡು ಯಪ್ಪೋ ನನ್ನ ಮನೆ ಮಸೂತಿ ಆತು ಯಪ್ಪ ಆತೋ ಯಪ್ಪ ನಮಾಜ್ ಮಾಡಕ್ ಬರ್ತ ನೋಡಲ್ಲಿ ಏ ಶರ ಮೋಸ ಮಾಡಿ ಎಷ್ಟು ಮಂದಿ ಮುರಿಯಪ್ಪ ಗುಂಡಪ್ಪ ನೀ ಎಷ್ಟು ಬಡವರು ಮನೆ ಮುರಿದೇವ ಶೆಟ್ಟಿ ಈ ಮಾವ ನಾನು ಮಾವಲ್ಲಿವ ಹೆಬ್ಬ ಇವ ಶೆಟ್ಟಿ ನಮ್ಮ ಅಪ್ಪನ ಆಸ್ತಿನ 50,000 ರೂಪಾಯಿ ನೀನ್ ಎತ್ತಿ ಹಾಕಿದ್ದಲ್ಲ ಆ ದುಡ್ಡು ಹೊಳ್ಳಿನ ಆ ದಕ್ಕಿಸ್ಕೊಂಡಿನಿ ನನ್ನ ಕಡೆ ರೊಕ್ಕವು ಕಿಚಡಿ ಕಿಚಡಿ ಆಗಂತ ನೋಡು ನಮ್ಮ ಬೈದಂತೆ ದುಡ್ಡು ಖರ್ಚು ಮಾಡಬೇಡ ತಮ್ಮ ಹೆದರ್ಬೇಡ ಖರ್ಚು ಮಾಡ 50 ರೂಪಾಯಿನ ಉಳಿದತ್ತಾನೆ 50 ರೂಪಾಯಿ ಖರ್ಚು ಮಾಡ್ಬೇಕಾ ನೋಡಕ್ಕ ನನ್ನ ಕಂಡೀಷನ್ ಐತಿ 50,000 ರೂಪಾಯಿ ಕೊಟ್ಟು ಆಸ್ತಿ ಹಿಡಿದು ಕೊಡಬೇಕು 20,000 ರೂಪಾಯಿದಾಗ ಮದುವೆ ಮಾಡಬೇಕು 30,000 ರೂಪಾಯಿ ಊರಾಗ ಬಡವರಿಗೆ ಹಂಚಿ ಬಿಡೋನು 100 ರೂಪಾಯಿ ಉಳಿಸ್ತಾ ಯಾಕೆ? 200 ಕೊಡು ಚೌಕ್ ಬಡ್ಡಿ ಬಡಿಸ್ತೇನೆ ನಾ ಕಾಲೇ ಚುದ್ ಹಕ್ಕ ಕಟ್ಟಿ ಅದ ಕುಂದಿರ್ತಾನೆ ಇದನ್ನ ಜಗ್ಗ ಕಸ್ತಾನೆ ಹೋಗವಿ ದರ್ಬಾರ ತಾಯಿ ನನ್ನ ಕಂಡೀಷನ್ ಒಪ್ಕೊಂಡ್ರ ನಮ್ಮ ನಿಮ್ಮ ದೋಸ್ತಿ ಇಲ್ಲಂದ್ರ ಆಹಾ ಮಾವನ ಮರಿ ಖಾಲಿ ಮಾಡಿದಲ್ಲ ಬಡ್ಕೊಂಡು ಊರ ಮಂದಿ ಬ್ಯಾಡ ಶೆಟ್ಟಿ ಅದು ಕಾಟಿಗಂಡು ಹೆಣ್ಣು ಅದು ಗಡ್ಡ ಹಾಕ್ಯಬೇಡ ನಾಶ ಹಾಕಿರೋಣ ಅಂತಂದ್ರು ಅವ್ರ ಮಾತು ಕೇಳಲಿಲ್ಲ ನಾನು ಹೋಗ್ಲಿ ಬೇಡ ಎಲ್ಲಿರ್ತಾವ ನಮ್ಮ ತಮ್ಮ ತಲ್ಲಿ ಇರ್ತಾವ ವಾಪಸ್ ಬರ್ತಾವ ಬರೋಲ್ಲ ಕೊಟ್ಟು ದುಡ್ಡು ಇಸ್ಕೊಂಡು ಹೋದ್ ಪುಸ್ತಕ ಮನಿ ಬಿಟ್ಟು ಹೋದ್ ಹೆಣ್ಣು ಬರಂಗಲ್ಲ ಬಂದ್ರು ಸುಸೂತ್ರವಾಗಿ ಬರಂಗಲ್ಲ ಅಂತ ಇಲ್ಲಡಿ ಬಲವಂತಪ್ಪಣ್ಣ ಸಾವಿತ್ರಿ ಬಂದಾರಂತ ಮನೆಗೆ ಹೋಗಿ ಕ್ಷಮೆ ಕೇಳ ಹುಲಿಯಾಗಿ ಮೆರೆದವ್ ನಾನು ಹೋಗಿ ನೀನು ಹುಲಿನ ಇಲ್ಲಿ ಅಂತ ಯಾರಂತಾರ ಹೋಗ ನಡಿಯ ಅಲ್ಲೇಪ್ಪ ನೀ ರೊಟ್ಟಿ ದೋಸೆ ನೀರು ಕುಡಿದು ಗಳಿಸಿದ್ವಿ ಅಲ್ಲೇಪ್ಪ ಅಟ್ಟ ಇಷ್ಟ ಒಂದು ಸಾಕು ಹೋಗೈತೆ ಒಂದು ಚಳಿ ಕಾಲ ಕಲಾಭಿಮಾನಿಗಳಿಗೆ ಸಂಘದ ಪ್ರಾರ್ಥನೆ ಪ್ರಾರಂಭಿಸಲ್ಪಟ್ಟಂಥ ನಮ್ಮ ಸಂಸ್ಥೆಯ ನಾಟಕ ಸಾಹಿತ್ಯ ವಿಶ್ವರಂತೆ ಖ್ಯಾತಿಯಾಗಿರುವಂತೆ ಇನ್ನೆಷ್ಟು ಶೀಘ್ರತ ಶೆಟ್ಟಿಯ ಹಾರಾಟ ಸಂಗಮನ ಚೆಲ್ಲಾಟ ಅರ್ಥಾತ್ ಬಂಜಿ ತೊಟ್ಟಿಲು ಎನ್ನುವಂಥ ನಾಟಕ ಕೊನೆಯ ಸನ್ನಿವೇಶ ಪ್ರಾಮುಖ್ಯವಾದ ಒಂದು ಸನ್ನಿವೇಶದೊಂದಿಗೆ ನಾಟಕ ಮಂಗಲಿಗೆ ತಿಗೊಳ್ತಾ ಇದೆ. ಪುಣ್ಯಾತ್ಮರೇ, ತಮ್ಮೆಲ್ಲರ ಸಹಕಾರ ಗುರುವಿನ ಆಶೀರ್ವಾದ ನಡೆದುವಂಥ ನಾಟಕ. ಈ ನಾಟಕ ಕೆಲವು ದಿನಗಳು ಮಾತ್ರ ಬಂಧುಗಳೇ. ಅಂದರೆ ನಾಳೆ ಕೂಡ ಭಾನುವಾರ 2 ನಾಟಕಗಳು ನಮ್ಮ ಸಂಘದಿಂದ. ಇನ್ನು ಸೋಮವಾರ ದಿವಸ ನಮ್ಮ ಸಂಸ್ಥೆಯ ನಾಟಕದ ಪ್ರದರ್ಶನ ರಜೆಗೊಳಿಸಲಾಗಿದೆ. ಅಂದರೆ ನಮ್ಮ ಸಂಸ್ಥೆಯ ಕಲಾವಿದರಾಗಿರುವಂಥ ಮಹಾದೇವ್ ಹೊಸೂರವರು ಬರೆದಂಥ ನಾಟಕ. ಅಂದರೆ ಈ ಹಿಂದೆ ಅನೇಕ ಬಾರಿ ಆ ವಿಷಯ ಹಂಚಿಕೊಂಡಿದ್ದೀನಿ. ಮತ್ತೊಮ್ಮೆ ಮುತ್ತೈದೆಯಾಗಿ ನಾಟಕ. ಅದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಂದರೆ 5 ಕವಿಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯ ನಾಟಕಗಳನ್ನು 5 ನಾಟಕಗಳನ್ನು ಒಂದೇ ಬುಕ್ನಲ್ಲಿ ಪ್ರಿಂಟ್ ಮಾಡಿ ಸರ್ಕಾರದಿಂದ ಬಿಡುಗಡೆ ಮಾಡುವಂಥ ವ್ಯವಸ್ಥೆ ಇದೆ. ಆ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಬೆಂಗಳೂರಲ್ಲಿ ಆ ಬಿಡುಗಡೆ ಸಮಾರಂಭ ಇದೆ. ಆದ ಕಾರಣ ಆ ಕಾರ್ಯಕ್ರಮದಲ್ಲಿ ನಮ್ಮ ಕಲಾವಿದರು ಭಾಗಿಯಾಗಬೇಕಾಗಿದೆ. ಅನಿವಾರ್ಯವಾಗಿ ನಾಡಿದ್ದು ನಮ್ಮ ಸಂಸ್ಥೆ ನಾಟಕದ 1 ದಿನ ಪ್ರದರ್ಶನ ರಜೆಗೊಳಿಸಲಾಗಿದೆ. ಯಥಾ ಪ್ರಕಾರ ಮಂಗಳವಾರ ಕೂಡ ಇದೇ ನಾಟಕ ಮುಂದುವರಿಯುತ್ತೆ. ಇನ್ನು ಬುಧವಾರದಿಂದ ನಮ್ಮ ಸಂಘದ ಮತ್ತೊಂದು ಹೊಸ ನಾಟಕ ದಿವಂಗತ PB ದುದ್ರಿಗೆ ಕೃತ ಸಂಪತ್ತಿಗೆ ಸವಾಲ್ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಚಿತ್ರ. ಅಂಥ ಒಂದು ಚಿತ್ರವನ್ನು ನಾಟಕದ ರೂಪವಾಗಿ ಚಿತ್ರಕಥೆ ಆದಂಥ ಖ್ಯಾತಿ ಕವಿಗಾರಾಗಿರುವಂಥ ದಿವಂಗತ PB ದುದ್ರಿಗೆ ಕೃತ ಮುದುಕನ ಮದುವೆ ಅರ್ಥಾತ್ ಮಲಮಗಳು ಎನ್ನುವಂಥ ನಾಟಕ. ಒಳ್ಳೆ ಹಾಸ್ಯಮಯ ನಾಟಕ, ಒಳ್ಳೆಯ ಸ್ಟೋರಿ ನಾಟಕ ಬುಧವಾರದಿಂದ ನಮ್ಮ ಸಂಘದಿಂದ ಮೂಡಿ ಬರುತ್ತೆ. ಬಂಧುಗಳೇ, ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯ ಸಂಸ್ಥೆಯ ಪ್ರಚಾರವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಪಾದಕ್ಕೆ ಬೇಡ್ಕೊಳ್ತಾ ಇದ್ದೇವೆ. ಕೊನೆಯ ಸನ್ನಿವೇಶ ತಮ್ಮೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಸಂಸ್ಥೆಯಲ್ಲಿ ಸೇವೆ ಮಾಡುವಂಥ ಕಲಾವಿದರಿಗೆ ಇಂದಿನ ದಿವಸ ಪ್ರಸಾದ ಸೇವೆಯಲ್ಲಿ ಭಾಗಿಯಾದಂಥವರು ಶ್ರೀಯುತ ಜಗನ್ನಾಥ ಸ್ವಾಮಿ ಹಿರೇಮಠ ಅವರು ಮನೆಗೆ ಪ್ರಸಾದವಾಯಿತು. ಇನ್ನು ನಾಳೆ ಅದೇ ರೀತಿ ನಿಂಗಪ್ಪ ದೇವೇಂದ್ರಪ್ಪ ಬೆಳವಗಿ ಸಾಕಿನ್ ಕೊಂಚಿಗೇರಿ ಪುಣ್ಯಾತ್ಮರು ಗುರುವಿನ ಸಂಸ್ಥೆ ಏಳಿಗೆಗಾಗಿ 201 ರೂಪಾಯಿ ಕಾಣಿಕೆ ನೀಡಿದ್ದಾರೆ. ಪುಣ್ಯಾತ್ಮರು ಆ ಕಾಣಿಕೆಯನ್ನು ಭಕ್ತಿಯಿಂದ ಸ್ವೀಕರಿಸಿ ಕಾಣಿಕೆಯನ್ನು ನೀಡಿದಂಥ ದಾರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ನಾಳೆ ಕೂಡ ಪ್ರಸಾದ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥಿಸಿ ಅವರ ಸೇವೆಯನ್ನು ಗುರುಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ.
ಮಿಸ್ಟರ್ ರವಿ, ಮಗುವಿಗೆ ಹೆತ್ತ ತಾಯಿ ರಕ್ತ ಕೊಡಿಸ್ದಾಗಿಂದ ತುಂಬಾ ಆರೋಗ್ಯವಾಗಿದೆ. ಇನ್ನೊಂದು ವಿಷಯ, ಮಗುವಿಗೆ ಇನ್ಮೇಲೆ ಆದಷ್ಟು ಹೆತ್ತ ತಾಯಿ ಹಾಲನ್ನೇ ಕೊಡಿ. ಎಲ್ಲೆಲ್ಲಿ ಹುಡುಕ್ಬೇಕಯ್ಯವ್ವ ನಿನ್ನ? ಕ್ಷಮಿಸ್ಬಿಡವ್ವ, ನನ್ನ ಕ್ಷಮಿಸು. ನೀವೆಲ್ಲ ದೊಡ್ಡವ್ರು ಹೀಗೆ ಮಾಡ್ಬಾರ್ದ. ಹೋಗಯ್ಯವ್ವ, ಓಡಿ ಬಂದವರೆಲ್ಲ ದೊಡ್ಡವ್ರು ಆಗ್ತಾರೆ. ಏನ್ರಿ ಶೆಟ್ರ ಭಾಳ ಮೆತ್ತಗಾಗ್ಬಿಟ್ರಲ್ಲ. ಮದಕ್ ಒಂದು ಮಂಗ್ಯ ಕದಕಾರ್ ಕೈ ಸಿಗಿಸಿ ಹಂಗ ಶ್ರೀಮಂತಿಗೆ ಅಪ್ಪರು ಸಿಕ್ಕಾಪಟ್ಟಿ ಸಿಕ್ಕಂಗ ಮಾತಾಡ್ಬಿಟ್ಟೆ, ಕ್ಷಮ ಮಾಡಿಬಿಟ್ರಪ್ಪ. ಯಾಕೆ ಮಂದಿ ಭಾಳ ಕೊಡಲ್ರಿ? ನನ್ನ ತಮ್ಮನ ಮಗನ ನಾಮಕರಣ ಇತ್ತಲ್ರಿ. ನೋಡಪ್ಪ, ನಮ್ದು ವಿದ್ಯಾಪನೆ ಇವಾಗ ನಮ್ಮ ಅಳಿಯ 3 ಹಿತ್ತಾಟಿ ಬಡಿಸೋದಕ್ಕೆ ಬಂಗಾರ ನೀರು ಕುಡಿಸಿ ಆ ಕಡೆ ಜೊತೆಗೆ ಬಂಗಾರ ಬೆಸಿಸಿ ನಮ್ಮ ಸಂಗೀತಕ್ಕೆ ಒತ್ತಿಟ್ಟು 1 ಲಕ್ಷ ರೂಪಾಯಿ ಕೊಡಿಸ್ರಪ್ಪ. ಹೇಗೆ ಮಾಡ್ತಾರೆ? ನಮ್ಮ ಅಪ್ಪನ ಆಸ್ತಿ ಅವ ಎತ್ತಿ ಹಾಕಿದ್ದೇನ್ರಿ, ಆ ದುಡ್ಡು ನಾ ದಕ್ಕಿಸ್ಕೊಂಡಿನಿ. ಆ ದುಡ್ಡಾಗ ನಮ್ಮ ಮದುವೆ ಮಾಡ್ಬೇಕ್ರಿ. 10,000 ರೂಪಾಯಿ ಸಾಲಿ ಕಟ್ಟಾಕತ್ತಾರಲ್ಲ, ಕೊಟ್ಟು ಬಿಡನ್ರಿ, ಹುಡುಗರು ಕಲೀಲಿ. ನಮ್ಮ ಚಾಳಿನ ಮದುವೆ ಅಂತ ಮಾಡ್ರಿ ಒಂದು. ಹ್ಞೂ ರೀ, ಆ ಬೇರೆ ಮಗಳ ನೋಡ್ರಿ ಇವ್ಯಾವ ಹೋಯ್ತನೋ ಆಕೆ ನಿಗ್ಸೋದು ಭಾಳ ಕಷ್ಟ ಐತಿ ನೀನು ಆಕಿನ ಅಂತ ಹೇಳ್ತೀನಿ. ಕೇಳಿದ ಒಳಗಿದೊಳಗೆ ಬೆಸಿಗೆಗೆ ಮಾಲಿ ತರಿಸ್ಬಿಡ್ಬೋದು. ತಂದ್ಬಿಟ್ಟೇನಿ. ಏನು ಯಾಕೆ ಯಾಕೆ